ನಿಜ ಹೇಳ್ತೀನಿ, ಎಷ್ಟು ಆದಾಯ ಬರ್ತಿದೆ ಅಂದರೆ ಒಂಥರ ನಾನು ಗುಂಪಿಗೆ ಸೇರೋದ ಪದ ಇದ್ದಂಗೆ. ಪ್ರೀತಿ ಇದೆ ಮತ್ತು ನಗು ಇದೆ ಅಷ್ಟೇ. ವಿಲೇಜ್ ವೆಜ್ ರೆಸಿಪೀಸ್ ಅಂತ ಅವರ ಯೂಟ್ಯೂಬ್ ಚಾನಲ್ ಇದೆ. ನಿಮ್ಮ ಇಷ್ಟ ಅಭಿರುಚಿ ಏನಿದೆಯೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಜೀವಂತ ಮೊನಾಲಿಸಾ ಅವರ ನಗು ನನಗೆ ತುಂಬ ಇಷ್ಟ. ಅವರ ನಗುಗೆ ಫ್ಯಾನ್ ನಾನು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಾರಲ್ಲ, ಆ ಥರ. ಅದರಲ್ಲಿ ತುಂಬ ದೊಡ್ಡ ಖುಷಿ ಇತ್ತು. ಆ ಖುಷಿನ ಕಳ್ಕೊಬಿಟ್ಟಿದ್ದೀವಿ, ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಹೊಸ ಮನೆಗಿಂತ ಹಳೆ ಮನೆಯೇ ಇಷ್ಟ ಆಗಿತ್ತು ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಟ್ರೈಪ್ಯಾಡ್ ಹಾಕಿ ರಿಂಗ್ ಲೈಟ್ ಹಾಕಿ ಈ ಥರ ಇಡಬೇಕು ಗ್ಯಾಸ್ ಸ್ಟವ್ ಮೇಲೆ. ಆ ದೇವರ ಇಚ್ಛೆ. ಆ ಟೈಮಲ್ಲಿ ಅವಳು ಕತೆ ಹೇಳೋದು ಕಲ್ತಿದ್ದಿತ್ತು. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ತಿಂಡಿ ತಿಂದಾದಮೇಲೆ ಬ್ಲಾಗಲ್ಲ, ಇದು ಒಂದು ವಿಡಿಯೋ ಅಂದ್ಕೊಂಡು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು. ಅದಕ್ಕೋಸ್ಕರ ಈಗ ಈ ವಿಡಿಯೋ ಮಾಡ್ತಾ ಇರೋದು. ಆಮೇಲೆ ನಮ್ಮ ಶ್ರೀಮತಿಯವರು ಏನಪ್ಪ ಏನು ಪಕ್ಕದಲ್ಲಿ ಯಾವಾಗಲೂ ಅರ್ಧನಾರೀಶ್ವರ್ ಒಂಥರ ಅವರ ಹೆಂಡ್ತಿನ ಕೂರಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದ, ಯಾವಾಗಲೂ ಬ್ಲಾಗ್ ಮಾಡ್ತಾಯಿದ್ದ. ಇವತ್ತು ಒಬ್ಬನೇ ಮಾತಾಡ್ತಿದ್ದೀನಲ್ಲ ಅಂತ ಅಂದ್ಕೋತಿದ್ದೀರಾ. ಇವತ್ತು ಸ್ವಲ್ಪ ಮಾತಾಡೋದಿದೆ. ಈ ಮಾತುಗಳು ಆಡಬೇಕಾದ್ರೆ ನಮ್ಮ ಶ್ರೀಮತಿಯವರು ಸ್ವಲ್ಪ ಅವ್ರ ಮನಸ್ಸಿಗೆ ನೋವಾಗ್ಬೋದು, ಅಥವಾ ಭಾವುಕರಾಗಿ ಎಮೋಷನಲ್ ಅಂತಾರಲ್ಲ ಆ ಥರ ಆಗಿ ಅವ್ರಿಗೆ ಅಳುಗಿಳು ಏನಾದರೂ ಬಂದುಬಿಡ್ಬೋದು. ಅದಕ್ಕೆ ನೀನು ತೋಟದ ಹತ್ರ ಹೋಗಮ್ಮ, ನಾನು ವೀಡಿಯೋ ಮಾಡಾದ್ಮೇಲೆ ಕರಿತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ತೋಟದ ಹತ್ರ ಕಳಿಸಿ ಈ ವಿಡಿಯೋನ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಕೆಲವೊಂದು ಕಮೆಂಟ್ಸ್ ಬಂದಿದ್ದಾವೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶನೇ ಅದು. ಕೆಲವೊಂದು ಕಮೆಂಟ್ಸ್ ಬಂದಿದ್ದಾವೆ. ಆ ಕಮೆಂಟ್ಸ್ಗೆ ನಾನು ಉತ್ತರ ಕೊಡಬೇಕು. ಹಾಗೆ ಸ್ವಲ್ಪ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದಾಗ ಅದ್ರ ಲಿಂಕ್ನ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತೀನಿ. ಒಂದು ರೀಲ್ಸ್ ಏನಾದರೂ ಹಾಕ್ತೀನಿ, ಇಲ್ಲ ಫೋಟೋ ಹಾಕಿ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನೋಡಿ ಈ ವ್ಲಾಗ್ನ ಅಂತ ಶೇರ್ ಮಾಡ್ಕೋತೀನಿ. ಶೇರ್ ಮಾಡೋ ಉದ್ದೇಶ ಏನು ಅಂದರೆ, ನನಗೆ ಯೂಟ್ಯೂಬಲ್ಲಿ ವ್ಯೂಸ್ ಜಾಸ್ತಿ ಅಂದರೆ ನನಗೆ ಅದರಿಂದ ಅರ್ನಿಂಗ್ಸ್ ಜಾಸ್ತಿ ಬರುತ್ತೆ. ಫೇಸ್ಬುಕ್ನವ್ರು ಅಷ್ಟೊಂದು ಅರ್ನಿಂಗ್ಸ್ ಕೊಡೋದಿಲ್ಲ, ಅಮೌಂಟ್ ಕೊಡೋದಿಲ್ಲ, ಅರ್ನಿಂಗ್ಸ್ ಆಗೋದಿಲ್ಲ. ಹಾಗಾಗಿ ಲಿಂಕಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ ಅಂತ. ಭಾನುವಾರ ಸಂಜೆ ಹೇಗೆ ಕಳೀತು ಅಂತ ಏನೋ ಒಂದು ವ್ಲಾಗ್ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಅದರದ್ದೇ ಒಂದು ರೀಲ್ಸ್ ಮಾಡಿ ಯೂಟ್ಯೂಬಲ್ಲಿ ಹೋಗಿ ನೋಡಿ ಈ ವ್ಲಾಗ್ನ ಅಂತ ಹೇಳ್ಬಿಟ್ಟು ಒಂದು ರೀಲ್ಸ್ನ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದ್ದೆ. ಆ ರೀಲ್ಸ್ಗೆ ಬಂದಿರುವಂಥ ಒಂದು ಕಮೆಂಟ್ ಇದು. ಏ ಸ್ವಾಮಿ, ಕೆಲಸ ಇಲ್ಲ ನಿನಗೆ? ಇದೇ ಸರ್, ಇದೇ ಕೆಲಸ ನನಗೆ. ಕೆಲಸ ಇದೆ. ಹಿಂದೆ ಬ್ಲಾಗಲ್ಲಿ ನೋಡಿದ್ದೀರ ನೀವು ಏನೇನು ಕೆಲಸ ಮಾಡಿದೆ ಅಂತ. ಇದೇ ಥರ ಕೆಲಸ ಇದೆ. ಹೊಲ ಮನೆ ಎಲ್ಲ ಕೆಲಸಗಳಿದ್ದಾವೆ. ಅದ್ರ ಜೊತೆ ಇದನ್ನು ಒಂದು ಪಾರ್ಟ್ ಟೈಮ್ ಜಾಬ್ ಥರ, ಒಂದು ಕೆಲಸದ ಥರ ಮಾಡ್ತಾಯಿದ್ದೀನಿ. ಇದರಿಂದ ನನಗೆ ಒಂದಷ್ಟು ಆದಾಯ ಬರ್ತಿದೆ. ನಿಜ ಹೇಳ್ತೀನಿ, ಎಷ್ಟು ಆದಾಯ ಬರ್ತಿದೆ ಅಂದರೆ, ನಾನು ಓದಿರೋದು 10th SSLC. ಒಬ್ಬ ಎಸ್ ಎಸ್ ಎಲ್ ಸಿ ಓದಿರೋ ಹುಡುಗ ಬೆಂಗಳೂರಿಗೆ ಹೋಗಿ ಯಾವುದೋ ಒಂದು ಚಿಕ್ಕ ಪುಟ್ಟ ಫ್ಯಾಕ್ಟ್ರಿನಲ್ಲಿ, ಒಂದು ಚಿಕ್ಕ ಪುಟ್ಟದಾಗಿ ಏನಾದರೂ ಒಂದು ಕೆಲಸ ಮಾಡಿದ್ರು, ಒಂದು ಗಾರ್ಮೆಂಟ್ಸು ಈ ಥರ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದ್ರೆ ಅವ್ನಿಗೆ ಎಷ್ಟು ಸಂಬಳ ಕೊಡ್ತಾರೋ ಅಷ್ಟು ಸಂಬಳನ ನಾನು ಇಲ್ಲಿ ಬ್ಲಾಗ್ಸ್ ಮಾಡಿ ದುಡಿತಾ ಇದ್ದೀನಿ. ಇದ್ರ ಬಗ್ಗೆ ನನಗೆ ಹೆಮ್ಮೆ, ಖುಷಿ, ಸಮಾಧಾನ, ನೆಮ್ಮದಿ ಎಲ್ಲ ಐತೆ. ಇದು ನನ್ನ ಕೆಲಸನೇ. ಇಷ್ಟು ಹೇಳ್ತೀನಿ. ಹಾಗೆ ಆಮೇಲೆ ಇನ್ನೊಬ್ಬರು ಅದೇ ರೀಲ್ಸ್ಗೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ. ಜಾಣೆ ಮಗಳಿಗೆ ಒಂದು ತಮ್ಮ ಬೇಕಂತೆ ಸರ್, ಕೊಡಿಸಿ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಇನ್ನೂ ಕೆಲವು ಕಮೆಂಟ್ಸ್ಗೆ ರಿಪ್ಲೈ ಮಾಡಬೇಕಾಗುತ್ತೆ. ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡುವಾಗ ನಾನು ಅದಕ್ಕೆ ಹೇಳ್ತೀನಲ್ಲ, ಆಗ ನಿಮ್ಮ ಇದಕ್ಕೂ ಅರ್ಥ ಆಗುತ್ತೆ ಏನು ಹೇಳ್ತೀನಿ ಅಂತ. ನಿಮ್ಮ ಕಮೆಂಟ್ ಇದ್ರ ಬಗ್ಗೆ ಮಾತಾಡ್ತೀನಿ. ಸರ್ ನೈಸ್ ವ್ಲಾಗ್, ಕ್ಯಾಮರಾ ಸ್ಟ್ಯಾಂಡ್ ಲಿಂಕ್ ಪ್ಲೀಸ್. ಅಂದರೆ ನಮ್ಮ ಶ್ರೀಮತಿಯವರು ಅಡುಗೆ ಮಾಡಬೇಕಾದ್ರೆ ಅವರು ಕಿಚನ್ ರೆಸಿಪಿ ವಿಡಿಯೋ ಮಾಡ್ತಾರಲ್ಲ, ಕುಕ್ಕಿಂಗ್ ವಿಡಿಯೋಸು, ಅದಕ್ಕೊಂದು ಇದನ್ನು ತರಿಸಿದ್ದೆ. ಸ್ಟ್ಯಾಂಡ್, ಅದು ಮೊಬೈಲ್ ಹೋಲ್ಡರ್ ಅಂತಾರೆ ಅದನ್ನು ಆ್ಯಕ್ಚುಲಿ. ಅದು ತರಿಸಿದ್ದೆ. ಅದ್ರ ಲಿಂಕ್ ಬೇಕು ಅಂತ ಸುಮಾರು ಜನ ಕೇಳಿದ್ದಾರೆ. ಇವರೊಬ್ಬರೇ ಅಲ್ಲ, ಯೂಟ್ಯೂಬಲ್ಲಿ ಸಹ ಕೇಳಿದ್ದಾರೆ, ಫೇಸ್ಬುಕ್ಕಲ್ಲಿ ಸಹ ಕೇಳಿದ್ದಾರೆ, ರೀಲ್ಸಲ್ಲಿ ಕೇಳಿದ್ದಾರೆ, ರೀಲ್ಸ್ ಮಾಡಿದಾಗ ಅದರಲ್ಲಿ ಕೇಳಿದ್ದಾರೆ ಅದರ ಲಿಂಕ್ ಕೊಡಿ ಅಂತ. ಖಂಡಿತ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಹಾಕಿರ್ತೀನಿ. ಯಾಕೆಂದರೆ ತುಂಬ ಕಡೆ ಕೇಳಿರ್ತಾರೆ, ಎಲ್ಲ ಫೇಸ್ಬುಕ್ಕಲ್ಲಿ, ಬ್ಲಾಗಲ್ಲಿ, ರೀಲ್ಸಲ್ಲಿ, ಫೋಟೋಗಳಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕೇಳಿದ್ದಾರೆ. ಎಲ್ರಿಗೂ ಹೋಗಿ ಪ್ರತಿಯೊಬ್ಬರಿಗೂ ಲಿಂಕ್ನ ಶೇರ್ ಮಾಡಿ ಕಮೆಂಟ್ಗೆ ರಿಪ್ಲೈ ಮಾಡೋದಕ್ಕಾಗಲ್ಲ. ಒಂದು ಕಡೆ ಹಾಕ್ಬಿಟ್ರೆ ಅವರೆಲ್ಲರೂ ನೋಡಿ ಎಲ್ಲರಿಗೂ ಯೂಸ್ ಆಗುತ್ತೆ. ಅದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಟೂತ್ ಪೇಸ್ಟ್ ಆಡ್ ಫ್ಯಾಮಿಲಿ, ಅಲ್ಲೂ ಅಷ್ಟೇ ಪಳ ನಿಜ, ಹೌದು. ಅವರು ತಮಾಷೆಗೆ ಹೇಳಿರೋದು, ಇದಾಗಲ್ಲ. ಅಂದರೆ ನಾವು ತುಂಬ ಖುಷಿಯಾಗಿ ನಗ್ನಗ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ಇದು ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ಕೋಲ್ಗೇಟ್ ಫ್ಯಾಮಿಲಿ ನಮ್ಮದು ಅಂತ.
ನಗ್ನಗ್ತಾ ಇರಬೇಕು ಯಾವಾಗಲೂ ಜೀವನದಲ್ಲಿ ಅಷ್ಟೇ. ನೀವು ಅಷ್ಟೇ ನಗ್ನಗ್ತಾ ಇರಿ. ಮತ್ತು ಇನ್ನೊಂದು ಬ್ಲಾಗ್ ಹಾಕಿದೆ, ಇದೆಲ್ಲ ಫೇಸ್ಬುಕ್ ಕಮೆಂಟ್ಸ್ ಬಗ್ಗೆ ಓದ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಸ್ವಲ್ಪ ಕಮೆಂಟ್ಸ್ ಬಂದಿದ್ದಾವೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋದಿದೆ ಅದ್ರ ಬಗ್ಗೆ. ಆಮೇಲೆ ಒಂದು ಫೋಟೋ ಹಾಕಿದ್ದೆ, ಶ್ರೀ ರಂಗನಾಥ ಗ್ರಾಮಾಂತರ ಪ್ರೌಢಶಾಲೆ ನೇರಳೆಕೆರೆ, ನಾನು ಓದಿದ್ದ ಹೈಸ್ಕೂಲ್ದದು. ಅದ್ರ ಫೋಟೋ ಹಾಕ್ಬಿಟ್ಟಿದ್ದೆ. ಆ ಫೋಟೋಗೆ ಒಂದು ಕ್ಯಾಪ್ಷನ್ ಬರ್ದಾಕ್ತೀನಿ. ನಾನೇ ಫೋಟೋ ಹಾಕಿದ್ರು ಅದಕ್ಕೆ ಏನಾದರೂ ಒಂದು ಒಳ್ಳೆ ಕ್ಯಾಪ್ಷನ್ ಸಾಲು ಚೆಂದ ಇರೋವಂಥದ್ದು ಬರ್ದಾಕ್ತೀನಿ. ನಾನು ಓದಿದ ಪ್ರೌಢಶಾಲೆ, ಯಾರೆಲ್ಲ ಓದಿದ್ದೀರಾ ಇಲ್ಲಿ ಕೈ ಎತ್ತಿ, ಅಲ್ಲಲ್ಲ ಸಾರಿ ಲೈಕ್ ಒತ್ತಿ, ಈ ಥರ ಈ ಸಾಲು ಬರ್ದಾಕಿದೆ. ಏನೇ ಆದರೂ ನಾನು ಒಂದು ಫೋಟೋಗೆ ಅದು ಒಂದು ನೋಡಿದ್ರೆ ಚೆನ್ನಾಗಿದೆ ಅನ್ನಿಸ್ಬೇಕು ಆ ಸಾಲು, ಆ ಥರ ಒಂದು ಸಾಲು ಬರ್ದಾಕ್ತೀನಿ. ಸುಮ್ಮನೆ ಫೋಟೋ ಹಾಕೋದಿಲ್ಲ. ಹಾಗೂ ಫೋಟೋ ಹಾಕೋದಾದರೆ ಅದೇ ಹೇಳಿದ್ನಲ್ಲ, ಯೂಟ್ಯೂಬ್ ಬ್ಲಾಗ್ದು ಲಿಂಕ್ ಹಾಕ್ಬಿಟ್ಟು ಫೋಟೋ ಹಾಕ್ತೀನಿ ಅಷ್ಟೇ, ಬ್ಲಾಗ್ಸ್ದು. ಈ ಫೋಟೋಗೆ ಕೆಲವರು ಲೈಕ್ ಮಾಡಿದ್ದಾರೆ, ಕೆಲವರು ಕಮೆಂಟ್ ಮಾಡಿದ್ದಾರೆ, ನಾನು ಅದೇ ಸ್ಕೂಲಲ್ಲಿ ಓದಿದ್ದು ಹಾಗೆ ಅಂತ ಎಲ್ಲ. ಅದರಲ್ಲೊಬ್ಬರು ಹಳೆ ವಿದ್ಯಾರ್ಥಿ ಗ್ರೂಪ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಹಳೆ ವಿದ್ಯಾರ್ಥಿಗಳದ್ದು ಗ್ರೂಪ್ ಮಾಡ್ಬೋದು, ಆದರೆ ಆ ಗ್ರೂಪ್ ಮಾಡಿ ಆ ಗ್ರೂಪ್ ನಿರ್ವಹಣೆ ಇದೆಯಲ್ಲ ಅದು ತುಂಬ ಕಷ್ಟ. ಈ ಕೆಲಸಗಳ ಮಧ್ಯೆ ಅದನ್ನು ಮಾಡೋದಕ್ಕಾಗಲ್ಲ. ಇನ್ನೊಂದೇನೆಂದರೆ, ಕೆಲವೊಂದು ವಾಟ್ಸಪ್ ಗ್ರೂಪ್ಗಳು ನೋಡಿ ನೀವು ಏನು ಮಾಡ್ತಾರೆ ಗೊತ್ತಾ, ಆ ವಾಟ್ಸಪ್ ಗ್ರೂಪಲ್ಲಿ 1-3 ಜನ 4 ಜನ ಆ್ಯಕ್ಟಿವ್ ಆಗಿರ್ತಾರೆ, ಅಡ್ಮಿನ್ಗಳು ಇರ್ತಾರಲ್ಲ ಅವ್ರು ಮಾತ್ರ. ಅವರೇ ಎಲ್ಲ ಗುಡ್ ಮಾರ್ನಿಂಗು ಅದು ಇದು ಎಲ್ಲ ಶೇರ್ ಮಾಡ್ತಾ ಇರ್ತಾರೆ, ಡೈಲಿ ಅಪ್ಡೇಟ್ ಅದು ಇದು. ಬೇರೆಯವರೆಲ್ಲ ಸುಮಾರು ಜನ ಇರ್ತಾರೆ, ಅವ್ರು ಸುಮ್ಮನೆ ನೋಡೋದಷ್ಟೇ, ಮೊಬೈಲ್ ಫೋಟೋ ನೋಡ್ತಾರೆ. ಸ್ಟೋರೇಜ್ ಜಾಸ್ತಿ ಆದರೆ ಆ ಫೋಟೋಗಳನ್ನ ಡಿಲೀಟ್ ಮಾಡ್ತಾ ಇರ್ತಾರೆ. ಈ ಥರ ಇರುತ್ತೆ ಒಂದು ಗ್ರೂಪು. ನೀವು ನಂಬ್ತಿರೋ ಹೇಗೋ ಗೊತ್ತಿಲ್ಲ, ನಾನು ಇದುವರೆಗೂ ವಾಟ್ಸಪ್ ಗ್ರೂಪು ಅಂತ ಒಂದೇ ಗ್ರೂಪಲ್ಲಿರೋದು, ಈ ಬೇರೆ ಯಾವ ಗ್ರೂಪಲ್ಲೂ ಇಲ್ಲ. ನಮ್ಮೂರದು ಒಂದು ಗ್ರೂಪ್ ಇದೆ, ನಮ್ಮ ಊರಿಂದ ಹಳ್ಳಿದು, ಆ ಗ್ರೂಪಲ್ಲಿ ಸಹ ಇಲ್ಲ. ಆ ಗ್ರೂಪಲ್ಲೂ ನಾನು ಲೀವ್ ಆದೆ. ಯಾಕೆಂದರೆ ಇದೇ ಕಾರಣನೇ, ಸುಮಾರು ಫೋಟೋ ಕಳಿಸ್ತಾನೆ ಇರ್ತಾರೆ, ಗುಡ್ ಮಾರ್ನಿಂಗ್ ಅಂತ ಹಾಕ್ತಾರೆ ಕೆಲವರು, ಅದು ಇದು ಪ್ರೋಗ್ರಾಮ್ ಏನೇ ಆದ್ರೂ ಕಳಿಸ್ತಾರೆ. ತುಂಬ ಗ್ರೂಪ್ಗಳಲ್ಲೂ ಇದೇ ಥರನೇ ಆಗ್ತಾ ಇರೋದು. ಅದಕ್ಕೆ ಯಾವ ವಾಟ್ಸಪ್ ಗ್ರೂಪಲ್ಲಿ ಇಲ್ಲ. ಒಂದೇ ಒಂದು ಅಂತ ಹೇಳಿದ್ನಲ್ಲ, ಅದು ನಮ್ಮ ಜನೆ ಮಗಳು ಸ್ಕೂಲ್ ಕಡೆಯಿಂದ ಮಾಡಿರೋ ಗ್ರೂಪು. ಅಂದರೆ ಏನಂದರೆ ಅವ್ರು ಸ್ಕೂಲ್ ಕಡೆಯಿಂದ ಏನಾದ್ರು ಇನ್ಫಾರ್ಮೇಷನ್ ಕಳಿಸ್ತಾರೆ, ನೋಟ್ ಕಳಿಸ್ತಾರೆ ಅಂತ ಹೇಳಿ ಆ ಗ್ರೂಪಲ್ಲಿ ಇದ್ದೀನಿ ಅಷ್ಟೇ. ಬೇರೆ ಯಾವ ವಾಟ್ಸಪ್ ಗ್ರೂಪಲ್ಲೂ ಇಲ್ಲ. ಒಂಥರ ನಾನು ಗುಂಪಿಗೆ ಸೇರೋದ ಪದ ಇದ್ದಂಗೆ, ಯಾವ ವಾಟ್ಸಪ್ ಗ್ರೂಪಲ್ಲೂ ಇಲ್ಲ. ಹಾಗಾಗಿ ಗ್ರೂಪ್ ಮಾಡೋದಿಲ್ಲ ನಾನು. ಆಮೇಲೆ ಸೂಪರ್ ಮಾರ್ಟಲ್ಲಿ ಶಾಪಿಂಗ್ ಮಾಡೋದ್ರು ಒಂದು ರೀಲ್ಸ್ ಮಾಡಿದ್ದೆ, ಅದೇ ಲಿಂಕ್ ಹಾಕ್ತೀನಿ ನೋಡಿ ಅಂತ. ಅದಕ್ಕೆ ಕಮೆಂಟ್ ಮಾಡಿದ್ದಾರೆ, ಹಾಯ್ ಅಣ್ಣ, ಹಾಯ್ ಅತ್ತಿಗೆ ಅಂತೆಲ್ಲ. ತುಂಬ ಖುಷಿಯಾಗುತ್ತೆ, ಅಣ್ಣ ಅತ್ತಿಗೆ ಅಂತ ಎಲ್ಲ ತುಂಬ ಪ್ರೀತಿ ಕೊಡ್ತಾರೆ, ತುಂಬ ಖುಷಿಯಾಗುತ್ತೆ ಪ್ರೀತಿಯಿಂದ ಮಾತಾಡಿದಾಗ. ಆಮೇಲೆ ಇನ್ನೊಂದು ಫೋಟೋ ಹಾಕಿದೆ ಫೇಸ್ಬುಕ್ಕಲ್ಲಿ, ಭಾನುವಾರದ ಬೆಳಗಿನ ಬಾಡೂಟ, ಸ್ಕಿನ್ ಔಟ್ ಅವರೆಕಾಳಿನ ಸಾರು ಮತ್ತು ಬಿಸಿ ರಾಗಿ ಮುದ್ದೆ. ಈ ಫೋಟೋ ಈ ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ಇದಕ್ಕೆ ಕಮೆಂಟ್ ಬಂದಿದೆ. ಅಂದರೆ ಸ್ಕಿನ್ ಔಟ್ ಅಂದರೆ ಅದು ನಾನ್ ವೆಜ್ ತಿನ್ನೋರು ಗೊತ್ತಿರುತ್ತೆ, ನಾನ್ ವೆಜ್ ಮಾಡ್ತಾರಲ್ಲ ಅವರು ಎಲ್ಲ ಸ್ಕಿನ್ ಔಟು ವಿತ್ ಸ್ಕಿನ್ನು ಏನೇನೋ ಹೇಳ್ತಾರೆ ಅದ್ರ ಬಗ್ಗೆ. ಅದು ನಂಗೆ ನೆನಪಾಯ್ತಿದ್ದು ಫೋಟೋ ನೋಡ್ಬೇಕಾದ್ರೆ. ಸಂಡೇ ಸ್ಪೆಷಲ್ ಮಾಡ್ತಾರೆ ಅವರು, ನಾವು ನಮ್ಮನೇಲಿ ಇದೇ ಸ್ಪೆಷಲ್ಲು. ನಾನ್ ವೆಜ್ ತಿನ್ನಲ್ವಾ ಅಂತ ಕಮೆಂಟ್ ಮಾಡಿದ್ರು. ಇದಕ್ಕೆ ನಾವು ನಾನ್ ವೆಜ್ ತಿನ್ನೋದಿಲ್ಲ, ಅದನ್ನೇ ಸಂಡೇ ನಾನ್ ವೆಜ್ ತಿನ್ನೋದಿಲ್ಲ. ಇದೇ ನಮಗೆ ನಾನ್ ವೆಜ್ಜು. ಇದ್ಕಿದ ಬೇಳೆ ಸಾರು ಅಂದರೆ ಸಿಪ್ಪೆನ ಬಿಡ್ದು ಇಚ್ಚಿಕ್ತೀವಲ್ಲ, ಸಿಪ್ಪೆನ ತೆಗೆದಾಕ್ತೀವಿ ಮೇಲ್ಗಡೆದು, ಬರೀ ಬೇಳೆ ಮಾತ್ರ ತೊಗೋತೀವಲ್ಲ, ಅದು ಸ್ಕಿನ್ ಔಟ್ ಆಯ್ತಲ್ಲ, ಅದನ್ನೇ ಫನ್ನಿಯಾಗಿ ಅದನ್ನು ಹಾಕಿದ್ದೆ. ಅದಕ್ಕೆ ನಾನ್ ವೆಜ್ ತಿನ್ನಲ್ವಾ ಅಂತ ಕೇಳಿದರು. ಇಲ್ಲ, ನಾನ್ ವೆಜ್ ತಿನ್ನಲ್ಲ ನಾವು ಅಂತ. ಆಮೇಲೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಅದಕ್ಕೇ ರಾಗಿ ಸೂಪರ್, ಮುದ್ದೆಗೆ ಉಪಯೋಗಿಸಿರೋ ರಾಗಿ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಮುದ್ದೆನೂ ತುಂಬ ಚೆನ್ನಾಗಿದೆ ಸರ್, ಬರೀ ರಾಗಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ರ, ರಾಗಿ ಮುದ್ದೆನೂ ಚೆನ್ನಾಗಿದೆ ಅಂತ ಹೇಳ್ಬಿಡಿ ಹಂಗೇನೆ. ಯಾಕೆ ಗೊತ್ತಾ, ಈ ಥರ ಇನ್ಸಿಡೆಂಟ್ ನಮ್ಮ ಮನೇಲಿ ಆಗಿದೆ. ಒಂದು ಸಲ ಒಬ್ಬಟ್ಟೇನೋ ಮಾಡಿದರು. ಅದಕ್ಕೆ ನಮ್ಮ ಶ್ರೀಮತಿಯವ್ರಿಗೆ ನಮ್ಮಪ್ಪ ಒಂದು ಸಲ ಒಬ್ಬಟ್ಟು ಚೆನ್ನಾಗೈತಮ್ಮ, ಏನದು ಮೈದಾ ಹಿಟ್ಟು ಚೆನ್ನಾಗಿ, ಒಳ್ಳೆ ಮೈದಾ ಹಿಟ್ಟು ಅನಿಸುತ್ತೆ ಕ್ವಾಲಿಟಿದು, ಅದಕ್ಕೆ ಒಬ್ಬಟ್ಟು ಚೆನ್ನಾಗವೆ ಅಂತ ಅಂದಿದ್ದು. ಆವಾಗ ಒಂದು ವಾರ ನಮ್ಮ ಶ್ರೀಮತಿಯವರು ಏನೇ ಮಾಡಲಿ, ಕ್ಯಾರೆಟ್ ಚೆನ್ನಾಗಿದೆ ಅದಕ್ಕೆ ಪಲ್ಯ ಚೆನ್ನಾಗಾಗಿದೆ, ಕಡ್ಲೆ ಹಿಟ್ಟು ಚೆನ್ನಾಗಿದೆ ಅದಕ್ಕೆ ಬೋಂಡೆ ಚೆನ್ನಾಗಾಗಿದೆ, ಅಂದರೆ ಒಬ್ಬಟ್ಟು ಚೆನ್ನಾಗಿ ಮಾಡಿದೆ ಅಂತ ಹೇಳಬೇಕಿತ್ತು. ಅವರು ಬಾಯಿ ತಪ್ಪಿ ಆ ಥರ ಹೇಳಿದರು. ಅಂದರೆ ಯಾರೇ ಏನೇ ಮಾಡಲಿ ಅವರ ಶ್ರಮಕ್ಕೆ ನಾವೊಂದು ಪ್ರಶಂಸೆ ಕೊಡಬೇಕಾಗುತ್ತೆ. ಅವ್ರ ಶ್ರಮನೇ ಇರ್ಬೋದು, ಅವ್ರು ಮಾಡಿರುವಂಥ ಕೆಲಸಕ್ಕೆ. ಒಬ್ಬಟ್ಟು ಚೆನ್ನಾಗಿದೆ ಅಂತ ಹೇಳ್ಬೋದಿತ್ತು, ಅದು ಬಾಯಿ ತಪ್ಪಿ ಮೈದಾ ಹಿಟ್ಟು ಯಾವುದು ಚೆನ್ನಾಗಿರೋ ಮೈದಾ ಹಿಟ್ಟು ಅನಿಸುತ್ತೆ. ಅಂದರೆ ಒಂದು ಸಲ ಅದಕ್ಕೂ ಮುಂಚೆ ಒಂದು ಸಲ ಮೈದಾ ಹಿಟ್ಟು ತಂದಿದ್ವಿ, ಅದು ಯಾವುದೋ ಕಳಪೆ ಮೈದಾ ಹಿಟ್ಟು ಅನಿಸುತ್ತೆ, ಏನೋ ಮಾಡೋಕ್ಕೋಗಿ ಅದು ಚೆನ್ನಾಗಿ ಬಂದಿರಲಿಲ್ಲ, ಅದಕ್ಕೆ ಆ ಥರ ಹೇಳಿದ್ದಾರೆ. ಹಾಗೆ ಮುದ್ದೆನೂ ಚೆನ್ನಾಗಿತ್ತು, ಬರೀ ರಾಗಿ ಸಿಟ್ಟಲ್ಲ. ನಮ್ಮ ಮನೇಲಿ ಮುದ್ದೆ ತುಂಬ ರೌಂಡ್ಗೆ ಗುಂಡು ಮುದ್ದೆ ಚೆನ್ನಾಗಿರುತ್ತೆ. ಕೆಲವರು ಮುದ್ದೆ ಸುಮ್ಮನೆ ಹೆಂಗಂದ್ರೆ ಕಟ್ತಾರೆ, ನಮಗೆ ಗುಂಡುಗೆ ನೈಸಿಗೆ ಮುದ್ದೆ ಕಟ್ಟಿದ್ರೇ ಮುದ್ದೆ ತಿಂದಂಗೆ ಆಗೋದು.
ನಮ್ಮ ಮನೇಲಿ ಅದಕ್ಕೆ ಆ ಥರನೇ ಮುದ್ದೆ ಕಟ್ಟೋದು. ಆಮೇಲೆ ಟೊಮೊಟೊ ಬಾತ್ ಜೊತೆ ಮೊಸರು ಬಜ್ಜಿ ಅಂತ ಒಂದು ರೀಲ್ಸ್ ಹಾಕಿದ್ದೆ. ಹಳ್ಳಿ ಕೆಲಸ ಇಲ್ವಾ ನಿಮಗೆ ಅಂತ ಕಮೆಂಟ್ ಮಾಡಿದ್ರು. ಅಂದರೆ ತಿಂಡಿ ತಿಂದ ತಕ್ಷಣ ನಾವು ವಾಕ್ ಹೋಗ್ತೀವಲ್ವ, ವಾಕ್ ಹೋಗೋದ್ರ ಬಗ್ಗೆನೇ ಆ ರೀಲ್ಸಲ್ಲಿದೆ. ತಿಂಡಿ ತಿಂದು ವಾಕ್ ಹೊರಟ್ವಿ ಅಂತೇನೋ ಇದೆ. ಅದಕ್ಕೆ ನಿಮಗೆ ಹಳ್ಳಿನಲ್ಲಿ ಕೆಲಸ ಇಲ್ವಾ ಅಂತ ಕಮೆಂಟ್ ಮಾಡಿದ್ದಾರೆ. ಕೆಲಸ ಇದೆ, ಇರೋ ಕೆಲಸಗಳ ಜೊತೆ ಇದನ್ನು ಮಾಡ್ತಾಯಿದ್ದೀವಿ, ಪಾರ್ಟ್ ಟೈಮ್ ಜಾಬ್ ಥರ. ಇದನ್ನೇ ಫುಲ್ ಟೈಮ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಮುಂದೆ ಕೆಲವೊಂದು ಐಡಿಯಾಗಳಿದ್ದಾವೆ, ಪ್ಲ್ಯಾನ್ಸ್ ಇದ್ದಾವೆ, ನೋಡೋಣ. ಅದೆಲ್ಲ ಆದರೆ ಮಾಡೋಣ. ನಮ್ಮ ಜಾಣೆ ಮಗಳು ಮೊದಲ ಸಲ ಕ್ಲಿಕ್ಕಿಸಿದ 5 ವರ್ಷಗಳ ಹಿಂದಿನ ನೆನಪುಗಳ ಮಾತು ಮಧುರ. ಇದು ನೋಡ್ರಿ, ಕಾಣಿಸ್ತಿದೆಯಾ ನಿಮಗೆ ಫೋಟೋ? ಅಂದರೆ ಇದು ಒಂದು 5 ವರ್ಷಗಳ ಹಿಂದೆ ನಮ್ಮ ಜಾಣೆ ಮಗಳು ಫಸ್ಟ್ ಟೈಮ್ ಫೋಟೋ ತೆಗೆದಿದ್ದು. ನಾವಿಬ್ಬರು ನಿಲ್ಲಿಸಿ ನಾನು ಫೋಟೋ ತೆಗಿತೀನಿ ಅಂತ ಫೋಟೋ ತೆಗೆದಿದ್ದು. ಆ ಫೋಟೋ ಶೇರ್ ಮಾಡಿದ್ದೆ. ಅದಕ್ಕೊಂದು ಕಮೆಂಟ್ ಬಂದಿದೆ, ಏನು ಗೊತ್ತಾ? ಓವರ್ ಆಯಿತು. ಏನು ಓವರ್ ಆಗಿದೆ? ನೀವೇ ಫೋಟೋ ನೋಡಿಬಿಡಿ. ಇದರಲ್ಲಿ ನೋಡಿ, ಏನಾದರೂ ಓವರ್ ಅನ್ನಿಸ್ತಿದೆಯಾ? ನಾವು ಹಾಕಿರೋ ಬಟ್ಟೆ ಇರ್ಬೋದು, ಅಥವಾ ಓವರ್ ಇದೆಯಾ? ಅಥವಾ ನಮ್ಮ ಮೇಕಪ್ ಏನಾದರೂ ಮಾಡ್ಕೊಂಡಿದ್ವಾ? ಏನಿದೆ ಅದರಲ್ಲಿ? ಪ್ರೀತಿ ಇದೆ ಮತ್ತು ನಗು ಇದೆ ಅಷ್ಟೇ. ಅದು ಬಿಟ್ಟು ಬೇರೆ ಏನಾದರೂ ಇದೆಯಾ? ಓವರ್ ಆಯಿತು. ಕೆಲವರು ಇರ್ತಾರೆ, ಏನು ಮಾಡೋದಕ್ಕಾಗಲ್ಲ, ಈ ಥರ ಕಮೆಂಟ್ ಹಾಕ್ತಾರೆ. ಕುಕ್ಕಿಂಗ್ ವಿಡಿಯೋ ಶುರು ಮಾಡ್ತಿದ್ದಾರೆ ಅಂತ ಒಂದು ರೀಲ್ಸ್ ಹಾಕಿದೆ. ಅದಕ್ಕೆ ಕಮೆಂಟ್ ಮಾಡಿದ್ದಾರೆ ಒಬ್ಬರು, ಬಹಳ ದೊಡ್ಡ ರೆಸಿಪಿ ಅಂತ. ಬಹಳ ದೊಡ್ಡ ರೆಸಿಪಿ ಏನಲ್ಲ ಸರ್, ರೆಸಿಪಿನೇ ಸರ್ ಮಾಡಿರೋದು. ಹುಟ್ಟಿ ಲೇಡೀಸು ಮೇಡಮ್, ಬಹಳ ದೊಡ್ಡ ರೆಸಿಪಿ ಏನಲ್ಲ, ರೆಸಿಪಿ ಅಷ್ಟೇ. ಆ ರೆಸಿಪಿ ಚಾನಲ್ ಬಂದುಬಿಟ್ಟು ವಿಲೇಜ್ ವೆಜ್ ರೆಸಿಪೀಸ್ ಅಂತ. ನೋಡಿರಿ, ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಟ್ಬಿಟ್ಟು ನಮ್ಮ ಶ್ರೀಮತಿ ಅವ್ರಿಗೆ, ಅವ್ರ ಯೂಟ್ಯೂಬ್ ಚಾನಲ್ನ ವಿಲೇಜ್ ವೆಜ್ ರೆಸಿಪೀಸ್ ಅಂತ ಅವರ ಯೂಟ್ಯೂಬ್ ಚಾನಲ್ ಇದೆ. ಕುಕ್ಕಿಂಗ್ ವೀಡಿಯೋಸು ಒಳ್ಳೊಳ್ಳೆ ಚೆನ್ನಾಗಿ ಅಡುಗೆಗಳು ಮಾಡ್ತಿದ್ದಾರೆ. ನಮ್ಮ ಬ್ಲಾಗಲ್ಲೇ ನೋಡಿರ್ತೀರ. ನಿಮಗೂ ಯಾವುದಾದ್ರೂ ಅಡುಗೆ ರೆಸಿಪಿ ವಿಡಿಯೋ ಬೇಕು ಅಂದರೆ ಅಲ್ಲೋಗಿ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಅವರ ಕುಕ್ಕಿಂಗ್ ಚಾನಲ್ದು ಲಿಂಕ್ ಇದೆ, ಹೋಗಿ ನೋಡಿ. ಆಮೇಲೆ ಇನ್ನೂ ಒಂದು ಕಮೆಂಟ್ ಇದೆ, ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಾ? ಅವರು ಫಸ್ಟ್ಗೆ ಹೇಳ್ಬಿಟ್ಟಿದ್ದೀನಿ ಇದಕ್ಕೆ ಆನ್ಸರು, ಕೆಲಸ ಇಲ್ವಾ, ಏನು ಕೆಲಸ ಅಂತ. ಈ ಕ್ವಶನ್ನ ಸ್ಕಿಪ್ ಮಾಡೋಣ, ಮುಂಚೆನೇ ಆನ್ಸರ್ ಮಾಡಿಬಿಟ್ಟಿದ್ದೀನಲ್ಲ. ಅದೇ ಇನ್ನೊಂದು ಹೇಳಿದ್ದಾರೆ, ವಿಡಿಯೋ ಮಾಡೋದಕ್ಕೆ ಮೊಬೈಲ್ ಹೋಲ್ಡರ್ ಯೂಸ್ ಮಾಡ್ತೀರಲ್ವಾ, ಅದರ ಡೀಟೇಲ್ಸ್ ಹೇಳಿ ಸರ್, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಂತ ಹೇಳಿದ್ದೀನಿ. ಆಮೇಲೆ ಜಾಣೆ ಮಗಳು ಸ್ಕೂಲ್ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ದೊಂದು ಬ್ಲಾಗ್ ಹಾಕಿದೆ ಫೇಸ್ಬುಕ್ಕಲ್ಲಿ. ಫೇಸ್ಬುಕ್ ಬಗ್ಗೆನೇ ಮಾತಾಡ್ತಿರೋದು. ಯೂಟ್ಯೂಬ್ದು ಆಮೇಲೆ ಇದೆ, ಆಮೇಲೆ ಬರ್ತೀನಿ ಯೂಟ್ಯೂಬ್ಗೆ. ಈಗ ಫೇಸ್ಬುಕ್ಕಲ್ಲಿ ಬಂದಿರೋ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಿರೋದು. ನಿನ್ನ ಪುರಾಣ ಕೇಳಿ ಕೇಳಿ ಬೇಜಾರು. ಓಕೆ ಸರ್, ಮೇಡಮ್ ಇವರು, ಅವ್ರ ಹೆಸರು ಮೇಡಮ್ ಇವರು, ಸರ್ ಅಲ್ಲ. ಬೇಜಾರಾದರೆ ಪರವಾಗಿಲ್ಲ, ನೋಡಬೇಡಿ ನಮ್ಮ ವಿಡಿಯೋನ. ಬೇರೆ ನಿಮಗೆ ಯಾವ್ದು ಇಷ್ಟ ಬರುತ್ತೋ ಆ ಥರ ನೋಡಿ. ಯಾಕೆಂದರೆ 5 ಬೆರಳು ಒಂದೇ ಥರ ಇರೋದಿಲ್ಲ ಅಂತಾರಲ್ಲ, ಹಾಗೆ ಒಬ್ಬ ವ್ಯಕ್ತಿಯ ಅಭಿರುಚಿ ಇನ್ನೊಬ್ಬ ವ್ಯಕ್ತಿಗೆ ಇಷ್ಟ ಆಗಲ್ಲ. ಒಬ್ಬ ವ್ಯಕ್ತಿಗೆ ಇಷ್ಟ ಆಗಿದ್ದ ತಿಂಡಿ ಇನ್ನೊಬ್ಬ ವ್ಯಕ್ತಿಗೆ ಇಷ್ಟ ಆಗಲ್ಲ. ಹಾಗೆ ಒಬ್ಬೊಬ್ರಿಗೆ ಒಂದೊಂದು ಆಯ್ಕೆ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ಇಷ್ಟ ಅಭಿರುಚಿ ಏನಿದೆಯೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ನಿಮಗೇನು ಇಷ್ಟನೋ ಅದನ್ನು ನೋಡಿ. ಈ ಕಮೆಂಟು ನನಗೆ ತುಂಬ ಇದಾಗಿದ್ದು, ವೈಫ್ ಚೆನ್ನಾಗಿಲ್ಲ. ಅಲ್ಲ, ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನಾನೇನು ತ್ರಿಪುರ ಸುಂದರನ? ಅವರು ಚೆನ್ನಾಗಿಲ್ಲ, ನಾನು ಚೆನ್ನಾಗಿಲ್ಲ, ಆದರೆ ನಮ್ಮಿಬ್ಬರು ಜೀವನ ಚೆನ್ನಾಗಿದೆಯಲ್ವಾ, ಸಾಕಲ್ವಾ? ಎಷ್ಟೋ ಜನ ಹುಡುಗ ತುಂಬ ಚೆನ್ನಾಗಿರ್ತಾನೆ, ಹುಡುಗಿ ಒಂಚೂರು ಚೆನ್ನಾಗಿರೋದಿಲ್ಲ. ಹುಡುಗಿ ತುಂಬ ಸುಂದರವಾಗಿರ್ತಾಳೆ, ಹುಡುಗ ಚೆನ್ನಾಗಿರೋದಿಲ್ಲ, ಲಕ್ಷಣವಾಗಿರೋದಿಲ್ಲ. ಆ ಥರ ಜೋಡಿಗಳು ತುಂಬ ಇದ್ದಾವೆ. ಆ ಥರ ಜೋಡಿಗಳು ನೋಡಿಬಿಟ್ಟು ತುಂಬ ಕೆಟ್ಟದಾಗಿ ಕಮೆಂಟ್ರಿ ಮಾಡೋದು ಅಂಥವರು ಇದ್ದಾರೆ. ಆದರೆ ನಾವು ಆ ಥರ ಇಲ್ಲ. ನಮ್ಮ ಜೋಡಿ ಪರ್ಫೆಕ್ಟ್ ಜೋಡಿ, ಇಬ್ಬರೂ ಪರವಾಗಿಲ್ಲ, ಸಾಧಾರಣವಾಗಿ ಸುಮಾರಾಗಿದ್ದೀವಿ. ಮತ್ತು ಇನ್ನೊಂದು, ನಮ್ಮ ವೈಫು ಅಂದರೆ ನಮ್ಮ ಶ್ರೀಮತಿಯವರು ನನಗೆ ಚೆನ್ನಾಗಿ ಕಂಡ್ರೆ ಸಾಕಲ್ವಾ, ನನಗೆ ಚೆನ್ನಾಗಿರ್ಬೇಕಲ್ವಾ. ಅವ್ರು ನನಗೆ ಚೆನ್ನಾಗೇ ಇದ್ದಾರೆ. ಏನು ಹೇಳ್ತಾರೆ, ಮೊನಾಲಿಸಾ ಗೊತ್ತಾ ನಿಮಗೆ? ಲಿಯಾನಾರ್ಡೋ ಅದೇ ಹೆಸರು ಅವ್ರದ್ದು
ಪೇಂಟಿಂಗ್ ಏನಾಗಬೇಕದು, ಆ ಮೋನಾಲಿಸ ನಗು ಬರೀ ಪೇಂಟಿಂಗಲ್ಲಿದೆ. ಆದರೆ ನಮ್ಮ ಶ್ರೀಮತಿಯವರು ನನಗೆ ಜೀವಂತ ಮೋನಾಲಿಸ. ಅವರ ನಗು ನನಗೆ ತುಂಬ ಇಷ್ಟ, ಅವರ ನಗುಗೆ ಫ್ಯಾನ್ ನಾನು. ಅವರು ನಗ್ನಗ್ತಾ ಖುಷಿಯಾಗಿರಲಿ, ಚೆನ್ನಾಗಿರಲಿ ಅಂತ ಬಯಸ್ತೀನಿ. ಅವ್ರು ನಮಗೆ ಚೆನ್ನಾಗೇ ಇದ್ದಾರೆ, ನಾವಿಬ್ಬರು ಚೆನ್ನಾಗೇ ಇದ್ದೀವಿ ಅಷ್ಟೇ. ಬೇರೆಯವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಆಯಿತಾ. ಪುರಾಣದ್ದಾಯ್ತಲ್ವಾ. ಜಾಣೆ ಮಗಳು ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಹೋಗಿದ್ವಿ. ಇದ್ದು ರೀಲ್ಸ್ ಇದ್ರ ಬಗ್ಗೆ ಒಂದು ರೀಲ್ಸ್ ಮಾಡಿದ್ದೆ ನೋಡಿ. ಕಮೆಂಟ್ಸು ಕೆಲವರು ಸುಮ್ಮನೆ ಓವರ್ ಆಯಿತು ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಆದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಯಾವ ರೀತಿ ಹೇಳಬೇಕು ಅನ್ನೋದು, ಇನ್ನೊಬ್ರಿಗೆ ಮನಸ್ಸಿಗೆ ನೋವಾಗದೇ ಇರೋ ಥರ ಮಾತಾಡಬೇಕಂತೆ ನಾವು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಾರಲ್ಲ, ಆ ಥರ. ಇದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನಿಮ್ಮ ಶ್ರೀಮತಿಯವರು ಇನ್ನೊಂದಷ್ಟು ಫ್ರೆಶ್ ಆಗಿ ಡ್ರೆಸ್ ಮಾಡಿಕೊಳ್ಳಬೇಕಾಗಿತ್ತು, ಯಾಕೋ ಡಲ್ ಆಗಿದೆ. ಮೇಕಪ್ ಮನೆಯಲ್ಲಿ ಇರೋ ಹಾಗೆ ಇದೆ ಅಂಥ ಕಡೆ ಹೋಗೋದಕ್ಕೆ ನೀಟಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕಾಗಿತ್ತು, ಬೇಜಾರು ಮಾಡ್ಕೋಬೇಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ, ಬೇಜಾರೇನಿಲ್ಲ, ನೀವು ಕಾಳಜಿಯಿಂದ ಹೇಳಿದ ಮಾತಿದು ನಮಗೆ ಅರ್ಥ ಆಯಿತು. ಮುಂದೆ ಇಂತಹ ಸಂದರ್ಭಗಳು ಬಂದಾಗ ಈ ನಿಮ್ಮ ಮಾತನ್ನು ನೆನಪಿಟ್ಟುಕೊಂಡು ಪಾಲಿಸುತ್ತೇವೆ, ಧನ್ಯವಾದಗಳು. ಅವರೆಷ್ಟು ನೀಟಾಗಿ ಹೇಳಿದ್ದಾರೆ ಗೊತ್ತಾ, ಮನ್ಸಿಗೊಂಚೂರು ಹರ್ಟ್ ಆಗದೆ ಇರೋ ಥರ. ಹೌದು, ನಮ್ಮ ಶ್ರೀಮತಿಯವರು ಸ್ವಲ್ಪ ಇನ್ನೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕಿತ್ತು. ನಾರ್ಮಲಾಗಿ ಮನೆಗೆ ಹೇಗಿದ್ದಾರೋ ಅದೇ ಥರನೇ ಅವತ್ತು ಫಂಕ್ಷನ್ಗೂ ಬಂದಿದ್ದರು. ಅವ್ರು ಹೇಳಿದ್ದು ಓಕೆ ಅನ್ನಿಸ್ತು. ಮತ್ತು ಇನ್ನೊಂದು, ಇವರು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ, ಮಾತಾಡಿದ್ದಾರೆ, ಕಮೆಂಟಲ್ಲಿ ಹೇಳಿದ್ದಾರೆ ಅಂದರೆ ಅವರು ಮೊದಲಿಂದನೂ ನಮ್ಮನ್ನು ಬಂದಿದ್ದಾರೆ. ನಮ್ಮ ಬ್ಲಾಗ್ಸ್ನ, ನಮ್ಮ ವೀಡಿಯೋಸ್ನೆಲ್ಲ ನೋಡಿದ್ದಾರೆ. ನಮ್ಮ ಲೈಫ್ ಸ್ಟೈಲೆಲ್ಲ ಅವ್ರಿಗೆ ಗೊತ್ತು. ನಾವು ನಮ್ಮಲ್ಲಿರೋ ಒಳ್ಳೆತನ, ನಮ್ಮ ನಡೆ ನುಡಿ ಎಲ್ಲನೂ ಗೊತ್ತು ಅವ್ರಿಗೆ. ಹಾಗಾಗಿ ಅವರು ತುಂಬ ಒಳ್ಳೆ ರೀತಿಯಲ್ಲೇ ಹೇಳಿದ್ದಾರೆ. ಗೊತ್ತಿಲ್ಲದೆ ಇರೋರು ಅಷ್ಟೇ ಬಂದು ಓವರ್ ಆಯಿತು ಹಾಗೆ ಹೀಗೆ ಅಂತ ಎಲ್ಲ ಕಮೆಂಟ್ ಮಾಡೋದು, ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋವ್ರೇ. ಆಮೇಲೆ ಸಾಲ ಮಾಡಿ ಸೋಫಾ ತಂದಿದ್ದು ಹೇಗೆ ಗೊತ್ತಾ ಅಂತ ಒಂದು ಫ್ಲಾಗ್ ಹಾಕಿದ್ದೆ ಫೇಸ್ಬುಕ್ಕಲ್ಲಿ. ಚಿಕ್ಕ ಚಿಕ್ಕ ಖುಷಿಗಳಲ್ಲೇ ನಮ್ಮ ಬಾಳಿಗೊಂದು ಅರ್ಥ ಕೊಡೋದು ಖುಷಿಯಾಗಿರಿ. ಹೌದು, ಚಿಕ್ಕ ಪುಟ್ಟ ಖುಷಿನೂ ನಾನು ಸೆಲೆಬ್ರೇಟ್ ಮಾಡ್ತೀನಿ, ತುಂಬ ಎಂಜಾಯ್ ಮಾಡ್ತೀನಿ, ಅದು ನಿಜ. ಆಮೇಲೆ ನಿಮ್ಮ ಮಾತು ಕೇಳ್ತಾ ಇದ್ದರೆ ಖುಷಿ ಆಗುತ್ತೆ ಬ್ರೋ. ಅಕ್ಕನ ಖುಷಿ ನೋಡಿದ್ರೆ ಕೂಡ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನಿಜ, ನಿಮ್ಮ ಕನಸೆಲ್ಲ ನನಸಾಗಲಿ, ದೇವರು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ. ಖುಷಿ ಆಯಿತು ನಿಮ್ಮ ಫ್ಯಾಮಿಲಿ ನೋಡಿ, ನಿಮ್ಮ ಕಮೆಂಟ್ಸ್ ನೋಡಿ ನಮಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಈ ಥರನೂ ಇದ್ದಾರೆ. ಆಮೇಲೆ ಇನ್ನೊಂದು, ನ್ಯೂ ಇಯರ್ ದಿನ ನಮ್ಮ ಮನೇಲಿ ಶ್ರೀಮತಿಯವರು ಒಬ್ಬಟ್ಟು ಮಾಡಿದರು. ಒಂದು ಫೋಟೋ ಹಾಕಿದ್ದೆ ಫೇಸ್ಬುಕ್ಕಲ್ಲಿ. ಅಂದರೆ ಒಬ್ಬಟ್ಟು ಮಾಡಿದ್ರು, ಸ್ವೀಟು. ನ್ಯೂ ಇಯರ್ ಹೊಸ ವರ್ಷ ಅಂತ. ಹೊಸ ವರ್ಷ ಒಬ್ಬಟ್ಟು ಮಾಡಿದ್ರೆ ವರ್ಷ ಪೂರ್ತಿ ಒಬ್ಬಟ್ಟೇ ಮಾಡ್ತಾರೆ ಅಂಥದ್ದಲ್ಲ. ಹೊಸ ವರ್ಷದ ದಿನ ಅದೊಂದು ಆಚರಣೆ, ರೂಢಿ ಅಷ್ಟೇ. ಆದರೆ ಇನ್ನೂ ಕೆಲವರು ಹೇಳ್ಬೋದು, ಹೊಸ ವರ್ಷನೇ ಏನದು ಜನವರಿ 1 ಅಲ್ಲ ನಮ್ಗೆ ಹೊಸ ವರ್ಷ, ಯುಗಾದಿ ನಮಗೆ ಹೊಸ ವರ್ಷ ಅಂತ. ಓಕೆ, ಅದು ಒಪ್ಪೋಣ, ಇದು ಒಪ್ಪೋಣ. ಯಾಕೆಂದರೆ ಇದನ್ನು ನಾವು ಮುಂಚೆಯಿಂದ ಆಚರಿಸ್ಕೊಂಡು ಬಂದಿದ್ದೀವಿ. ಏನದು ಜನವರಿ 1 ಹೊಸ ಕ್ಯಾಲೆಂಡ್ರ್ ತರ್ತೀವಿ ಮನೆಗೆ. ಜನವರಿನೇ ಬಳಸ್ತೀವಿ ನಾವು. ಜನವರಿ 1ರಿಂದನೇ ಡೇಟು ಎಲ್ಲ ನೋಡೋದು ಎಲ್ಲ ಬಳಸೋದೆಲ್ಲ. ಹಾಗಾಗಿ ಜನವರಿ 1 ಅಂತ ಒಪ್ಪೋಣ. ನಾವು ಚಿಕ್ಕವರಿದ್ದಾಗೆಲ್ಲ ಗ್ರೀಟಿಂಗ್ಸ್ ಎಲ್ಲ ಹಾಕ್ತಿದ್ವಿ. ನನ್ನ ಏಜ್ನವ್ರು ಯಾರಿದ್ದಾರೋ ಅವ್ರಿಗೆಲ್ಲ ನೆನಪಿರುತ್ತೆ ಅನಿಸುತ್ತೆ. ಏನಿದು, ನೀನು ಗಿಳಿ ಇರುವುದು ಅರಮನೆಯಲ್ಲಿ ಅಲ್ಲ, ಅರಮನೆ ಪಂಜರ ಇರುವುದು ಅರಮನೆಯಲ್ಲಿ, ಗಿಳಿ ಇರುವುದು ಪಂಜರದಲ್ಲಿ, ನೀನಿರುವುದು ನನ್ನ ಮನದಲ್ಲಿ, ನಿನಗೆ ಏನೋ ಶುಭಾಶಯ, ಹಾರ್ದಿಕ ಶುಭಾಶಯಗಳು ಎಲ್ಲ ಬರೆದು ಗ್ರೀಟಿಂಗ್ಸ್, 50 ಪೈಸಾ ಗ್ರೀಟಿಂಗ್ಸ್ ಕಾರ್ಡ್. ಅದರಲ್ಲಿ ತುಂಬ ದೊಡ್ಡ ಖುಷಿ ಇತ್ತು. ಆ ಖುಷಿನ ಕಳ್ಕೊಬಿಟ್ಟಿದ್ವಿ, ನಾವು ಮಿಸ್ ಮಾಡ್ಕೊಂಡಿದ್ವಿ. ಏನಿಲ್ಲ, ಪರವಾಗಿಲ್ಲ. ಇದು ಹೊಸ ಕ್ಯಾಲೆಂಡರ್ ಬದಲಾದ ದಿನ, ಹೊಸ ದಿನ ಅಂತ ಆಚರಿಸೋಣ. ಅದು ಹೊಸ ಸಂವತ್ಸರ, ನಮಗೆ ನೂತನ ಸಂವತ್ಸರ. ನಮ್ಮ ಇದ್ರ ಪ್ರಕಾರ ಹೊಸ ಪಂಚಾಂಗ ಆರಂಭ ಆಗುತ್ತಲ್ಲ, ಹಿಂದೂ ಸಂವತ್ಸರ. ಅದನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಲ್ಲ, ಹಬ್ಬ ಅಂತ ಅಷ್ಟೇ. ಅದಕ್ಕೇನು ತಕರಾರು ಅದು ಇದು ಏನು ಮಾಡೋದು ಬೇಡ. ಮತ್ತು ಇನ್ನೊಂದು, ನಾವು ಯಾವತ್ತೂ ಕೇಕ್ ಕಟ್ ಮಾಡಿಲ್ಲ, ಸೆಲೆಬ್ರೇಟ್ ಮಾಡಿಲ್ಲ ನ್ಯೂ ಇಯರ್ ಅಂತ. ಮನೇಲಿ ಏನಾದರೂ ಹಬ್ಬ ಮಾಡ್ತೀವಿ ಅವತ್ತಷ್ಟೇ, ಸ್ವೀಟ್ ಮಾಡ್ತೀವಿ. ಈ ವರ್ಷ ಸಹ ನಮ್ಮ ಶ್ರೀಮತಿಯವರು ಒಬ್ಬಟ್ಟು ಮಾಡಿದರು. ಅದಕ್ಕೆ ನಾನು ಆ ಫೋಟೋ ಹಾಕ್ಬಿಟ್ಟು ಒಬ್ಬಟ್ಟು ಕೇಕ್ ಬದಲು ಒಬ್ಬಟ್ಟು ತಿಂದು ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದರೆ ನೀವೆಲ್ಲ ಒಪ್ತೀರಾ? ಈ ಸಮಾಜ ನನ್ನ ಒಪ್ಪುತ್ತಾ ಅಂತ ಹಾಕಿದ್ದೆ, ಬರೆದಾಕಿದ್ದೆ ಆ ಫೋಟೋಗೆ. ತುಂಬ ಜನ ಖಂಡಿತ ಒಪ್ತೀವಿ ಅಂತ ತುಂಬ ಜನ ವಿಶ್ ಮಾಡಿದ್ದೀರಾ. ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೋದಕ್ಕಾಗಿಲ್ಲ.
ಎಲ್ರಿಗೂ ಸೇರಿ ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್, ತುಂಬ ಖುಷಿ ಆಯಿತು. ಎಲ್ರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷದ ಪ್ರಯುಕ್ತ ಅವತ್ತು ನಮ್ಮ ಜಾಣೆ ಮಗಳು ಏನಿದು ಸ್ಕೂಲಲ್ಲಿ ಕಲರ್ ಡ್ರೆಸ್, ಯೂನಿಫಾರ್ಮ್ ಇಲ್ಲ, ಕಲರ್ ಡ್ರೆಸ್ ಹಾಕೊಬರ್ರಿ ಅಂತ ಹೇಳಿದರು ನ್ಯೂ ಇಯರ್ಗೋಸ್ಕರ. ನಮ್ಮ ಜಾಣೆ ಮಗಳಿಗೂ ಕಲರ್ ಡ್ರೆಸ್ ಹಾಕ್ಸಿದ್ವಿ. ಗೃಹ ಪ್ರವೇಶವಿದೆ. ಅವಳಿಗೆ ಹೊಸ ಡ್ರೆಸ್ ಏನೂ ತಂದಿರಲಿಲ್ಲ ಹಬ್ಬಕ್ಕೆ ಅಂತೀನಿ, ನ್ಯೂ ಇಯರ್ಗೆ ಅಂತ. ಗೃಹ ಪ್ರವೇಶದ್ದು ಚೆನ್ನಾಗಿತ್ತು, ಅದನ್ನೇ ಹಾಕಿ ಕಳಿಸಿದ್ವಿ. ಅದಕ್ಕೆ ಫೋಟೋ ತೆಗೆದು ಅದನ್ನು ಹಾಕಿದ್ದೆ. ಆ ಫೋಟೋಗಳನ್ನ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿ, ನವೀನ್ ಅಣ್ಣ ಆ ಅಕ್ಕ ಬಾಯಲ್ಲಿ ನೀರು ಬರೋಂಗೆ ಅಡುಗೆ ಮಾಡಾಕ್ತಾರೆ, ನಿಮ್ಮ ಜಾಣೆ ಮಗಳು ಊಟ ತಿಂತಾಳ ಇಲ್ವ, ಸಿಕ್ಕಾಪಟ್ಟೆ ವೀಕ್ ಅವಳೆ, ದೊಣ್ಣೆ ಪೂಜೆ ಮಾಡಿ ಊಟ ಮಾಡಿಸಿ ಅಂದರೆ ಒದೆ ಕೊಟ್ಟಾದರೂ ಊಟ ಮಾಡಿಸಿ. ಅವ್ರ ಪಾಪ ಕಾಳಜಿಂದಲೇ ಹೇಳಿರೋದು, ಒದೆ ಕೊಟ್ಟಾದರೂ ಊಟ ಮಾಡಿಸಿ ಚೆನ್ನಾಗಿ, ಸ್ವಲ್ಪ ದಪ್ಪ ಆಗಲಿ, ತೀರ ಸಣ್ಣ ಇದ್ದಾಳೆ ಅಂತ ಹೇಳಿದ್ದಾರೆ ಅವರ ಕಮೆಂಟಿನ ಅರ್ಥ. ಆದರೆ ಏನು ಗೊತ್ತಾ, ಕೆಲವರು ಮಕ್ಕಳು ಎಷ್ಟೇ ತಿಂದರೂ ದಪ್ಪ ಆಗೋದಿಲ್ಲ, ಸಣ್ಣನೇ ಇರ್ತಾರೆ. ಅಂದರೆ ಅವ್ರ ಅಪ್ಪ ಅಮ್ಮನ ಗುಣ, ವಂಶವಾಹಿ ಗುಣ ಏನೋ ಇರ್ತಾರಲ್ಲ, ಆ ಥರ ಬಂದಿರುತ್ತೆ. ಕೆಲವೊಂದು ಇದಾದಮೇಲೆ ದಪ್ಪ ಆಗ್ತಾರೆ, ಏಜ್ ಆದಮೇಲೆ ಹೇಳೋಕ್ಕೆ ಸ್ವಲ್ಪ ದಪ್ಪ ಇರೋರು ಸಣ್ಣ ಇರೋದೆಲ್ಲ ಇದು ಮಾಡಬಾರ್ದು. ನಾನು ತೀರ ಸಣ್ಣ ಇದ್ದೆ ಮದುವೆ ಟೈಮಲ್ಲಿ, ನಾನು ನಮ್ಮ ಶ್ರೀಮತಿಯವರು ತೀರ ಸಣ್ಣ ಇದ್ವಿ. ಈಗ ಸುಮಾರಾಗಿದ್ದೀವಿ, ತೀರ ದಪ್ಪನೂ ಅಲ್ಲ, ತೀರ ಸಣ್ಣನೂ ಇಲ್ಲ, ಹಂಗಿದ್ದೀವಿ. ಆ ಥರ ಇರುತ್ತೆ ಅಷ್ಟೇ. ಆಮೇಲೆ ಅಮೆಜಾನಿಂದ ಪಾರ್ಸಲ್ ತರಿಸಿದ್ವಿ. ಅವತ್ತು ಮಸ್ಸೊಪ್ಪು ಮಾಡಿದ್ವಿ, ಅಕ್ಸೆ ಹೂವಿನಲ್ಲಿ ಮಸ್ಸೊಪ್ಪು ಮಾಡಿದ್ವಿ. ಅದಕ್ಕೆ ಆ ಬ್ಲಾಗ್ಗೆ ನೀವು ಮಧುಗಿರಿ ಭಾಷೆಯನ್ನೇ ಮಾತಾಡಿ, ಹಳ್ಳಿ ಭಾಷೆಯನ್ನೇ ಮಾತಾಡಿ ಅಂತ ಹೇಳಿದ್ದಾರೆ. ಅದು ಇದ್ರ ಬಗ್ಗೆ ಇನ್ನೊಂದು ಕಮೆಂಟ್ ಇದೆ. ಆ ಕಮೆಂಟಿಗೆ ಮಾತಾಡಬೇಕಾದ್ರೆ ಈ ಕಮೆಂಟ್ಸ್ಗೂ ಆನ್ಸರ್ ಸಿಗುತ್ತೆ. ಅದಕ್ಕೇ ಇನ್ನೊಂದು ಕಮೆಂಟ್ ಬಂದಿದೆ, ವಿಡಿಯೋದಲ್ಲಿ ಮರ್ಯಾದೆ ಕೊಟ್ಟು ಮಾತಾಡಿ, ಪಾಪ ಅವರು ನಿಮ್ಮನ್ನು ಶ್ರೀಮತಿಯವರು ಅಂತಾರೆ. ಇಲ್ಲ, ಏನಿಲ್ಲ, ಹಾಗೇನಿಲ್ಲ, ಅವರು ನನಗೆ ಮರ್ಯಾದೆ ಕೊಡ್ತಿಲ್ಲ ಅಂತ ಯಾವತ್ತೂ ಅನಿಸಿಲ್ಲ, ಬೇಜಾರು ಮಾಡ್ಕೋಬೇಡಿ. ಗಂಡನ ರೀ ಅಂತಾರೆ, ನಾನು ಹೇಳ್ಬಿಟ್ಟಿದ್ದೆ ರೀ ಅಂತ ಹೇಳ್ಬೇಡ ಅಂತ. ಅವರು ರೀ ಅಂತ ಯಾವತ್ತೂ ಹೇಳಿಲ್ಲ, ಆ ಥರ ಹೇಳೋದು ನನಗೆ ಇಷ್ಟ ಆಗೋದಿಲ್ಲ. ಹೋಗು ಬಾ ಈ ಥರ ಮಾತಾಡ್ತಾರೆ. ಹೋಗು ಬಾ ಅಂತಾರೆ, ಹೋಗೋ ಬಾರೋ ಅಂತ ಏನಂದಿಲ್ಲ, ಹೋಗು ಬಾ ಅಂತಾರಲ್ಲ, ಅದೇನು ತಪ್ಪಲ್ಲ, ಅದು ಅಗೌರವನೂ ಅಲ್ಲ, ನೀವು ತಪ್ಪು ತಿಳ್ಕೊಬೇಡಿ ಆ ಥರ. ಆಮೇಲೆ ನನಗೆ ಹೊಸ ಮನೆಗಿಂತ ಹಳೆ ಮನೆಯೇ ಇಷ್ಟ ಆಗಿತ್ತು ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಹಳೆ ಮನೆ ಇಷ್ಟ ಆಗಿತ್ತು, ಓಕೆ. ಹಳೆ ಮನೆ ಅದೊಂದು ನೆನಪು. ಈಗ ಹಳೆ ಮನೆ ಅಲ್ಲಿದೆ ಊರಲ್ಲಿ, ನಮ್ಮ ಅಜ್ಜಿ ಇದ್ದಾರೆ ಅಂತ ಹೇಳಿದ್ದೀನಿ ಆಗಲೇ ವ್ಲಾಗಲ್ಲಿ. ಅಂದರೆ ನಮಗೆ ಹಳೆ ಮನೆಯಲ್ಲಿ ವ್ಲಾಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ವ್ಲಾಗ್ಸ್ ಮಾಡೋದಕ್ಕೆ ಒಂದು ಕಿಟಕಿ ಇರಲಿಲ್ಲ, ಬೆಳಕು ಬರ್ತಾ ಇರಲಿಲ್ಲ, ಗಾಳಿ ಬರ್ತಿರಲಿಲ್ಲ. ಇನ್ನೊಂದು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ವ್ಲಾಗ್ಸ್ ಮಾಡಬೇಕಾದ್ರೆ. ವ್ಲಾಗ್ಸ್ಗಿಂತ ನಮ್ಮ ಶ್ರೀಮತಿ ಅವ್ರ ರೆಸಿಪಿ ಬಗ್ಗೆ ಹೇಳ್ತೀನಿ. ಅವರೊಂದು ರೆಸಿಪಿ ಮಾಡಬೇಕು ಅಂದರೆ ಕಿಟಕಿ ಇಲ್ಲ, ಬೆಳಕಿಲ್ಲ, ಏನಿಲ್ಲ, ಟ್ರೈಪ್ಯಾಡ್ ಹಾಕಿ, ರಿಂಗ್ ಲೈಟ್ ಹಾಕಿ ಈ ಥರ ಇಡಬೇಕು ಗ್ಯಾಸ್ ಸ್ಟವ್ ಮೇಲೆ. ಅದು ಇಟ್ಟಾಗ ಅವ್ರೇನೋ ರೆಸಿಪಿ ತಿರುಗ್ತಾ ಇದ್ದಾರೆ, ಕರೆಂಟ್ ಹೋಯಿತು, ಮತ್ತೆ ಕರೆಂಟ್ ಬಂದಿಲ್ಲ. ಅವಾಗ ಅರ್ಧ ಮಾಡಿದ ರೆಸಿಪಿ ಅದು ವೇಸ್ಟ್. ಅವತ್ತು ಒಂದು ವಿಡಿಯೋ ಮಾಡಿಲ್ಲ, ಅದು ವೇಸ್ಟು. ಮತ್ತು ಇಷ್ಟು ಕಷ್ಟ ಆಗಿ ತುಂಬ ಕಷ್ಟ ಆಗ್ತಿತ್ತು. ಮತ್ತು ಅವರು ಕುಕ್ಕಿಂಗ್ ವೀಡಿಯೋ ಅವರು ಬ್ಲಾಗ್ ಮಾಡಬೇಕಾದ್ರೆ ನಾವು ಅಡುಗೆ ಮಾಡಬೇಕು ಅಂದರೆ ಅವ್ರು ಗೋಡೆ ಪಕ್ಕದಲ್ಲಿ ನೋಡಿದ್ರೆ, ಗೋಡೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅವ್ರ ಹಿಂದೆ ಒಂದು ಸ್ಟೂಲ್ ಇತ್ತು. ಆ ಸ್ಟೂಲ್ ಮೇಲೆ ಚಾಪೆ ಹಾಕ್ಕೊಂಡಿದ್ರು ಒಂದು. ಆ ಚಾಪೆ ಹಾಕಿ ಅಂದರೆ ನಮ್ಮ ಮನೇಲಿ ಸ್ಲ್ಯಾಬ್ ಇರಲಿಲ್ಲ ಹಳೆ ಮನೇಲಿ. ಸರ್ವ್ ಮಾಡಬೇಕು ಅಂದರೆ ಆ ಚಾಪೆ ಮೇಲೆ ಏನಾದರೂ ಪ್ಲೇಟ್ ಇಟ್ಟು ಸರ್ವ್ ಮಾಡ್ತಿದ್ವಿ ರೆಸಿಪಿ ವಿಡಿಯೋಗೆ. ಆಮೇಲೆ ಸಿಂಪಲ್ಲಾಗಿ ಒಂದು ಶಾಪಿಂಗ್ ಸ್ಟೋರಿ ಅದು ಮಾಡಿದ್ವಿ. ಅದಕ್ಕೆ ಹೋಮ್ ಟೂರ್ ಮಾಡಿ ಅಂತ ಮಾಡಿದ್ದಾರೆ. ನಿಮ್ಮ ಖುಷಿ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಸರ್, ಚಿಕ್ಕ ಸಂಸಾರ ದೊಡ್ಡ ಖುಷಿ. ಥ್ಯಾಂಕ್ ಯು ಮೇಡಮ್, ನಮಗೂ ಖುಷಿ ಆಯಿತು ನಿಮ್ಮ ಕಮೆಂಟ್ ನೋಡಿ. ಹೋಮ್ ಟೂರ್ ಮಾಡಿ ಬ್ರದರ್ ಅಂತ ತುಂಬ ಜನ ಕೇಳ್ತಿದ್ದಾರೆ. ಹೋಮ್ ಟೂರ್ ಮಾಡ್ತೀವಿ ಖಂಡಿತ. ಆದರೆ ಈಗ ಮಾಡೋದಕ್ಕಾಗ್ತಿಲ್ಲ. ಯಾಕೆ ಗೊತ್ತಾ, ಮನೇಲಿ ಸ್ವಲ್ಪ ಐಟಮ್ಸ್ಗಳೆಲ್ಲ ಜೋಡಿಸ್ಬೇಕು, ಇನ್ನೂ ಒಂದಷ್ಟು ಐಟಮ್ಗಳು ತೊಗೋಬೇಕು. ನಾವು ತೊಗೊಂಡ್ಮೇಲೆ ಒಂದೇ ಸರಿ ಮಾಡೋಣ ಅಂತ. ಖಾಲಿ ಮನೆ ಹೇಗೆ ಮಾಡೋದು? ಐಟಮ್ಸು ಅಂದರೆ ಸೋಫಾ ತೊಗೊಂಡಿದ್ದೀವಿ. ಅಂದರೆ ಫ್ರಿಜ್ಜು, ಏನದು ವಾರ್ಡ್ರೋಬ್, ಆ ಥರ ಅಂತ ದೊಡ್ಡ ದೊಡ್ಡ ಐಟಮ್ ಅಲ್ಲ, ಚಿಕ್ಕ ಪುಟ್ಟವು. ಅವರು ಏನದು ಸಣ್ಣವು ಕಂಟೈನರ್ ಬಾಕ್ಸು ಏನೋ ಕೇಳ್ತಿದ್ದಾರೆ, ಅವನ್ನೆಲ್ಲ ತರಿಸ್ಕೊಡ್ರಿ ಅಂತ. ಕಂಟೈನರ್ ಬಾಕ್ಸು ಇಂಥವು ಸ್ವಲ್ಪ ಇದ್ದಾವೆ. ಪಾತ್ರೆ ಸ್ಟ್ಯಾಂಡು ಏನಾದರೂ ಅವೆಲ್ಲ ತಂದಿಟ್ಕೊಂಡು ಎಲ್ಲ ನೀಟಾಗಿ ಒಂದು ಸಲ ಕಿಚನೆಲ್ಲ ಸೆಟಪ್ ಮಾಡಿ, ಮನೆಯೆಲ್ಲ ನೀಟಾಗಿ ಒಂದು ಸಲ ಜೋಡಿಸ್ಕೊಂಡು ಆಮೇಲೆ ಖಂಡಿತ ಒಂದು ಸಲ ಹೋಮ್ ಟೂರ್ ಮಾಡ್ತೀವಿ.
ತುಂಬ ಜನ ಕೇಳ್ತಾ ಇದ್ದಾರೆ, ಅದನ್ನಂತೂ ಖಂಡಿತ ಹೋಮ್ ಟೂರ್ ಮಾಡ್ತೀವಿ. ಇಬ್ಬರ ಮುಖ ನೋಡೋಕೆ ಒಂದೇ ಥರ ಇದೆ. ಈ ತುಂಬ ಜನ ಕೇಳಿದ್ದಾರೆ, ಗೊತ್ತಿಲ್ಲ ಅದೇನೋ ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯಿಸಿರುತ್ತವೆ ಅಂತಾರಲ್ಲ, ಆ ದೇವರ ಇಚ್ಛೆ. ಚೆನ್ನಾಗಿದ್ದೀವಿ, ಮದುವೆ ಆದಮೇಲೂ ಲೈಫು ಒಂಥರ ಚೆನ್ನಾಗಿದೆ. ಸ್ವರ್ಗಕ್ಕೆ ಕಿಚ್ಚು ಅತ್ಯಂತ ಸರ್ವಜ್ಞ ಅಂತಾರಲ್ಲ, ಆ ಥರ ಇದೆ. ಶ್ರೀಮತಿಯವ್ರ ಹತ್ರ ಸಾಲ ಮಾಡಿ ಸೋಫಾ ತಂದಿದ್ದು ಅಂತ ಹೇಳಿದ್ದಲ್ಲ, ಅದಕ್ಕೆ ಕಮೆಂಟ್ ಬಂದಿದೆ, ಸಾಲ ತೀರುತ್ತೆ ಬಿಡಣ್ಣ, ಯೂಟ್ಯೂಬ್ ವಿಡಿಯೋ ಮಾಡ್ತೀರಲ್ಲ ಅಂದರೆ ಅವ್ರು ತಮಾಷೆಯಾಗಿ ಕಾಮಿಡಿಯಾಗಿ ಮಾಡಿದ್ದಾರೆ, ಸ್ಮೈಲ್ ಮಾಡಿದ್ದಾರೆ, ಲಾಸ್ಟ್ ಸ್ಮೈಲ್ ಇಮೋಜಿ ಹಾಕಿದ್ದಾರೆ. ಖಂಡಿತ ತೀರಿಸ್ಬೇಕು, ತುಟಿಬೇಕು, ಬ್ಲಾಗ್ ಮಾಡಬೇಕು, ಡೈಲಿ ರೆಗ್ಯುಲರಾಗಿ ತೀರಿಸ್ಬೇಕು, ತೀರುತ್ತೆ ಖಂಡಿತ. ಅಂದರೆ ಏನು ಅವಾಗ ಏನದು ಏನು ಹೇಳ್ತಾರೆ, ಬಸವನ ಜಯಂತಿ ಅಂತಾರಲ್ಲ, ಅಕ್ಷಯ ತೃತೀಯ ಅವತ್ತೇ ಅಲ್ವಾ, ಬಸವನ ಜಯಂತಿ ಅಕ್ಷಯ ತೃತೀಯ ಎರಡು ಒಂದೇ ಒಟ್ಟಿಗೆ ಬರುತ್ತೆ. ಅಷ್ಟರಲ್ಲಿ ಅವರ ಸಾಲ ತೀರಿಸ್ಬೇಕು. ನೋಡೋಣ ಎಷ್ಟು ಬರುತ್ತೋ ಪೇಮೆಂಟು ಯೂಟ್ಯೂಬಿಂದ ಮತ್ತು ಫೇಸ್ಬುಕ್ಕಿಂದ ಎಲ್ಲ ತೀರಿಸೋಣ, ಖಂಡಿತ ತೀರಿಸ್ತೀನಿ. ಅದೇ ಮತ್ತು ಸಾಲ ಮಾಡಿ ಸೋಫಾ ತಂದಿದ್ದು ಅದೇ ಲಿಂಕ್ ಶೇರ್ ಮಾಡಿದ್ದೆ. ಅದಕ್ಕೇ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನಮಸ್ತೆ ಸರ್, ಜಾಣೆ ಮಗಳು ಹೇಳಿದ ಕಲ್ಲು ಕುಟ್ಟುವವನ ಕತೆ ನನ್ನ ಮಗಳು ಶಾಲೆಯಲ್ಲಿ ಹೇಳಿ ಬಹುಮಾನ ಪಡೆದಿದ್ದಾರೆ. ಇನ್ನು ಆ ರೀತಿಯ ನೀತಿ ಕಥೆಗಳನ್ನು ಹೇಳಿ ಸರ್. ಖಂಡಿತ. ಅಂದರೆ ನಮ್ಮ ಜಾಣೆ ಮಗಳು ಲಾಸ್ಟ್ ಇಯರು ಪ್ರತಿಭಾ ಕಾಲೇಜಲ್ಲಿ ಒಂದು ಕತೆ ಹೇಳಿತ್ತು, ಕಲ್ಲು ಕುಟ್ಟುಕನ ಕತೆ. ಫಸ್ಟ್ ಪ್ರೈಸ್ ಬಂದಿತ್ತು ಹೋಬಳಿ ಏನದು ಕ್ಲಸ್ಟರ್ ಮಟ್ಟದಲ್ಲಿ, ಆಮೇಲೆ ತಾಲೂಕು ಮಟ್ಟದಲ್ಲಿ ಸೆಕೆಂಡ್ ಪ್ರೈಸ್ ಬಂತು. ಆ ಕತೆ ವ್ಲಾಗಲ್ಲಿ ಹೀಗೆ ಮಾಡ್ತಾ ಪ್ರೈಸ್ ಬಂದಿದ್ರ ಬಗ್ಗೆ ಹೇಳ್ತಾ, ಯಾವ ಕತೆ ಹೇಳಿದ್ದೆ ಹೇಳಮ್ಮ ಅಂತೇಳಿ ಅವ್ರ ಹತ್ರನೇ ಕತೆ ಹೇಳಿಸಿದೆ. ಆ ಕತೆ ಕೇಳಿ ಇವ್ರ ಮಗಳಿಗೂ ಏನು ಹೇಳ್ಕೊಟ್ಟಿದ್ರಂತೆ, ಆ ಕಥೆಯಿಂದ ಅವ್ರಿಗೂ ಪ್ರೈಸ್ ಬಂತಂತೆ. ಖುಷಿ ಆಯಿತು ಕೇಳಿ. ಈ ವಿಷಯ ತಿಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಖಂಡಿತ ಹೇಳೋಣ. ಒಂದು ಇನ್ಮೇಲೆ ಆಗಾಗ ವ್ಲಾಗಲ್ಲಿ ಯಾವಾಗಾದರೂ ವ್ಲಾಗ್ ಕೊನೆಯಲ್ಲಿ ವಾರಕ್ಕೊಂದು ಸಲ ಅಥವಾ 2 ವಾರಕ್ಕೊಂದು ಸಲ ಒಂದೊಳ್ಳೆ ನೀತಿ ಕಥೆನ ಹೇಳೋಣ ಅಂತಿದ್ದೀನಿ ನಿಮ್ಮ ಜೊತೆ. ನಿಮಗೆಲ್ಲ ಕೇಳೋದಕ್ಕೆ ಆಸಕ್ತಿ ಇದೆಯಾ? ಆಸಕ್ತಿ ಇದ್ದರೆ ಹೇಳಿ ಅಂತ ಕಮೆಂಟ್ ಮಾಡಿ. ಆಸಕ್ತಿ ಇದೆ ಕೇಳ್ತೀವಿ ಅಂತ ಕಮೆಂಟಲ್ಲಾದರೂ ಹೇಳ್ತೀನಿ. ಇಲ್ಲ ಬೋರು ಕೆಲವರು ಹೇಳ್ತಾರಲ್ಲ, ನಿನ್ನ ಪುರಾಣ ಕೇಳೋದಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ಅಂದರೆ ಏನು ಗೊತ್ತಾ, ಆ ಬ್ಲಾಗಲ್ಲಿ ನಾನು ಹೇಳಿದ್ದೀನಿ, ಅದೇ ಆಡಿಕೊಳ್ಳುವವರ ಮಾತುಗಳಿಗೆ ಕಿವಿ ಮುಚ್ಚಿಕೊಂಡು ತೆಪ್ಪಗಿರಬೇಕು, ಅದೇ ರೀತಿ ಚಳಿಗಾಲದಲ್ಲಿಯೂ ಸಹ ಕಿವಿ ಮುಚ್ಚಿಕೊಂಡು ಬೆಚ್ಚಗಿರಬೇಕು ಅನ್ನೋ ಒಂದು ಸಾಲು ಬರೆದಾಕಿದ್ದೆ. ಅದನ್ನು ಹೇಳಿದ್ದೀನಿ. ಅದಕ್ಕೆ ಮೋಸ್ಟ್ಲಿ ಅವ್ರಿಗೆ ನೀನು ಪುರಾಣ ಕೇಳೋಕ್ಕಾಗಲ್ಲ ಅಂತ ಹೇಳಿರ್ಬೋದು. ಅದೇ ಮತ್ತು ಆ ಥರ ಅನಿಸಿದ್ರೆ ಕಷ್ಟ. ನಾನು ಸುಮ್ಮನೆ ಹೇಳಿ ಪ್ರಯೋಜನ ಇಲ್ಲ. ಯಾಕೆಂದರೆ ನಾನು ಒಂದಷ್ಟು ಕಥೆಗಳನ್ನ ಓದಿದ್ದೀನಿ, ಕೆಲವೊಂದು ವಿಷಯಗಳಿದ್ದಾವೆ ಹೇಳ್ಕೊಡೋದಕ್ಕೆ, ಅವನ್ನೆಲ್ಲ ಹೇಳ್ಕೊಳೋಣ ನಿಮ್ಮ ಜೊತೆ. ಆಮೇಲೆ ಅದೇ ಕಲ್ಲು ಕುಟುಕನ ಕತೆ ನಮ್ಮ ಜಾಣೆ ಮಗಳು ತುಂಬ ಫೇವ್ರೇಟ್ ಕತೆ ಅದು. ಅವಳು ಇವತ್ತಲ್ಲ, ಅವಳು ತುಂಬ ಚಿಕ್ಕ ವಯಸ್ಸಲ್ಲಿ ಹೇಳಿರೋ ಕತೆ. ಅವಳು ಅದನ್ನು ವೀಡಿಯೋ ಮಾಡಾಕಿದೆ. ಫಸ್ಟು ನಾನಿನ್ನೂ ಬ್ಲಾಗು ಏನು ನಮ್ಮ ಶ್ರೀಮತಿಯವ್ರ ರೆಸಿಪಿ ಏನೂ ಶುರು ಮಾಡಿಲ್ಲ. ಅವಳು ಇನ್ನೂ ತುಂಬ ಚಿಕ್ಕ ಹುಡುಗಿ, ಚಿಕ್ಕ ಮಗು. ಅವಳು ಇನ್ನೂ ಸ್ಕೂಲ್ಗೆ ಹೋಗ್ತಿದ್ಲ ಇಲ್ಲ ಅನಿಸುತ್ತೆ. ಆ ಟೈಮಲ್ಲಿ ಅವಳು ಕತೆ ಹೇಳೋದು ಕಲ್ತಿದ್ದಿತ್ತು. ಆ ಕತೆ ಹೇಳಿದರೆ ಅಮೃತಂ ಬಾಲ ಭಾಷಿತಂ ಅಂತಾರಲ್ಲ, ಚಿಕ್ಕ ಮಕ್ಕಳು ಮಾತಾಡೋದೇ ಚೆಂದ. ಆ ಕತೆ ಅವಳು ಹೇಳಿದ್ದಾಳೆ. ಅದನ್ನು ವೀಡಿಯೋ ಯೂಟ್ಯೂಬಲ್ಲಿದೆ, ಒಂದು ಹಾಕಿದ್ದೀನಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಮರೀದೇ ಹೋಗಿ ನೋಡಿ, ನಿಮಗೂ ಖುಷಿಯಾಗುತ್ತೆ. ಆಮೇಲೆ ಕ್ಯೂಟ್ ಫ್ಯಾಮಿಲಿ ನಿಮ್ಮದು, ಇರುವುದರಲ್ಲೇ ಎಷ್ಟು ಖುಷಿಯಾಗಿ ಇರುತ್ತೀರಿ. ಹೌದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಖುಷಿಯಾಗಿ ಇರಬೇಕಷ್ಟೆ. ರೆಡಿ ಮಿಕ್ಸ್ ಪಾಯಸ ರುಚಿ ಇತ್ತ, ತುಂಬ ಗ್ರೇಟ್ ಹೆಣ್ಮಕ್ಳು ಅಂತ ಒಂದು ಬ್ಲಾಗು. ಆ ಬ್ಲಾಗಿಗೆ ಬಂದಿರೋ ಅಂಥ ಕಮೆಂಟು. ಅದೇ ಬಜ್ಜಿ ಮೆಣಸಿನ್ಕಾಯಿ ಬಗ್ಗೆ ಕೇಳಿದ್ದೆ. ಅಂದರೆ ಕೆಲವರು ಬಜ್ಜಿ ಅಂತಾರೆ, ಕೆಲವರು ಮೆಣಸಿನ್ಕಾಯಿ ಬಜ್ಜಿ ಅಂತಾರೆ, ಕೆಲವರು ಮೆಣಸಿನ್ಕಾಯಿ ಬೋಂಡ ಅಂತಾರೆ. ಅದು ಯಾವುದು ಕರೆಕ್ಟು ಅಂತ ಕೇಳಿದ್ದೆ. ಅದಕ್ಕೊಬ್ಬರು ಆನ್ಸರ್ ಮಾಡಿದ್ದಾರೆ, ಕರಾವಳಿ ಸೈಡು ಬಜ್ಜಿ ಅಂತಾರಂತೆ, ಮಲೆನಾಡು ಸೈಡು ಬೋಂಡ ಅಂತಾರಂತೆ. ನನ್ನ ಈ ಪ್ರಶ್ನೆಗೆ ಆನ್ಸರ್ ಸಿಕ್ತು. ಈಗ ನಾವು ಬಜ್ಜಿ ಅಂತ ನೋಡ್ಬೋದು, ಬೋಂಡನು ಅಂತ ಅನ್ಬೋದು, ಎರಡೂ ಹೇಳ್ಬೋದು. ಆಮೇಲೆ ಅದಕ್ಕೆ ಇನ್ನೊಂದು ಕಮೆಂಟು, ಟೀ ಸೋಸೋದು ಸ್ಟೀಲ್ ಇದ್ದರೆ ಒಳ್ಳೆಯದು ಅಣ್ಣ, ಪ್ಲಾಸ್ಟಿಕ್ ಹೆಲ್ತ್ಗೆ ಒಳ್ಳೆಯದಲ್ಲ. ಖಂಡಿತ ನಿಮ್ಮ ಇದು ಕಾಳಜಿ ನಮ್ಗೆ ಅರ್ಥ ಆಯಿತು. ತೊಗೋತೀವಿ, ಅದು ಹಳೆ ಮನೆಯಿಂದ ತಂದಿದ್ದು, ಹೊಸದು ತೊಗೋತೀವಿ ಸ್ಟೀಲ್ದು. ಓಕೆ, ಥ್ಯಾಂಕ್ ಯು. ಆಮೇಲೆ ಇನ್ನೂ ಒಂದು ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾರೆ ಅಂತ ಹೇಳಿದ್ನಲ್ಲ, ಅದು ತುಂಬ ಇದೆ. ಅದೇ ಥರ ನಿಮ್ಮ ಮನೆ ಕಟ್ಟೋಕ್ಕೆ ಎಷ್ಟು ಖರ್ಚಾಗಿದೆ ಹೇಳಿ. ಇದು ಅಷ್ಟೇ, ಇದು ಸಹ ತುಂಬ ಜನ ಕೇಳೋ ಅಂಥದ್ದು. ಹೋಮ್ ಟೂರ್ ಮಾಡ್ತೀವಿ, ಹೇಳಿದ್ದೀನಿ ಹೋಮ್ ಟೂರ್ ಯಾವಾಗ ಮಾಡ್ತೀವಿ ಅಂತ. ಅದೇ ಥರ ಮನೆ ಕಟ್ಟೋಕ್ಕೆ ಎಷ್ಟು ಖರ್ಚಾಗಿದೆ ಹೇಳಿ.
ಇದು ವಿವರವಾಗಿ ಹೇಳ್ತೀನಿ ಅಂತ ಹೇಳ್ತೀನಿ. ನಮ್ಮದು ಗೃಹ ಪ್ರವೇಶದ್ದು ಆಲ್ಬಮ್ ಬರಲಿ ಅಂದರೆ ಗೃಹ ಪ್ರವೇಶದ ಆಲ್ಬಮ್ ಇಷ್ಟೊತ್ತಿಗೆ ಬರ್ತಾಯಿತ್ತು. ಆದರೆ ನಾನೇ ಸ್ವಲ್ಪ ಕೆಲಸ ಅದು ಇದು ಅಂತ ಹೋಗೋದಕ್ಕಾಗಲಿಲ್ಲ. ಅವರು ಕೇಳಿದ್ರು ಅಂದರೆ ಫೋಟೋ ಸೆಲೆಕ್ಟ್ ಮಾಡು, ನಿಮ್ಗೆ ಯಾವ ಫೋಟೋ ಬೇಕು, ಬೇಡದೇ ಇರೋ ಫೋಟೋನ ಡಿಲೀಟ್ ಮಾಡಿಸೋಣ, ಬಂದು ಸೆಲೆಕ್ಟ್ ಮಾಡುವಂಥ ಸ್ಟುಡಿಯೋ ಅಂತ ಹೇಳಿದರು. ನಮ್ಮ ಹನುಮಂತರಾಜಣ್ಣವರೇ, ನಮ್ಮ ರಿಲೇಷನ್ದೇ ಫೋಟೋ ಸ್ಟುಡಿಯೋ. ನಾನೇ ಹೋಗೋದಕ್ಕಾಗಿಲ್ಲ, ತುಂಬ ದಿನ ಆದಮೇಲೆ ಹೋಗಿ ಫೋಟೋ ಸೆಲೆಕ್ಟ್ ಮಾಡಿ ಬಂದಿದ್ದೀನಿ. ಮತ್ತು ಕೆಲವೊಂದು ಫೋಟೋಗಳಿದ್ವು ನನ್ನ ಮೊಬೈಲಲ್ಲಿ, ಸೆಲ್ಫಿಗಳು ಮತ್ತು ಇನ್ವಿಟೇಷನ್ ಇದ್ರದ್ದು ಎಲ್ಲ ಕಳಿಸ್ಬೇಕಿತ್ತು. ಅವ್ರಿಗೂ ಅದೆಲ್ಲ ಡಾಕ್ಯುಮೆಂಟಲ್ಲಿ ಕಳಿಸಿ ವಾಟ್ಸಪ್ಗೆ ಮಾಡಿ ಹೇಳಿದೆ. ಅವರು ಆಲ್ಬಮ್ಮು ಬಂದಾಗ ಖಂಡಿತ ಆಲ್ಬಮ್ ತೋರಿಸಿ ಆಮೇಲೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಆ ವಿಷಯನ ಇಷ್ಟ ಆಯಿತು, ಏನಾಯಿತು, ಎಷ್ಟು ಕಟ್ಟೋದಕ್ಕೆ ಎಷ್ಟು ಖರ್ಚಾಯಿತು ಅದೆಲ್ಲ ಹೇಳ್ಕೊತೀನಿ. ಆಮೇಲೆ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ರೈಸ್ ಬಾತ್ ರೆಡಿ. ನವೋದಯ ಪರೀಕ್ಷೆ ಬರೆದರು ಜಾಣೆ ಮಗಳು. ಅದಕ್ಕೆ ಅದು ಪೂಜೆ ಮಾಡಿದ್ರು ನಮ್ಮ ಶ್ರೀಮತಿಯವರು. ಅಣ್ಣ ದೀಪನ ಬರೀ ನೆಲದ ಮೇಲೆ ಇಡಬಾರ್ದು. ಹೌದು, ಕರೆಕ್ಟು, ಇಡಬಾರ್ದು. ಇದು ನಮಗೆ ಈ ಥರ ಜೋಡಿ ದೀಪ ಹಚ್ಚಿ ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಯಾಕಂದರೆ ಫಂಕ್ಷನ್ಗಳೆಲ್ಲ ಜೋಡಿ ದೀಪ ಹಚ್ತೀವಲ್ಲ. ಆದರೆ ನಮ್ಮ ಹಳೆ ಮನೆಯಲ್ಲಿ ಯಾವ ಥರ ದೀಪ ಹಚ್ತಿದ್ವಿ ಅಂದರೆ ಒಂದೇ ದೀಪ ಹಚ್ತಿದ್ದಿದ್ದು ನಾವು. ಕೆಲವರು ಹೇಳ್ತಾರೆ ಜೋಡಿ ದೀಪ ಹಚ್ಚಬೇಕು ಅಂತ, ಆದರೆ ಒಂದೇ ದೀಪ ಹಚ್ತಿದ್ವಿ ನಾವು ಹಳೆ ಮನೆಯಲ್ಲಿದ್ದಾಗ. ಹೆಂಗೆ ಅಂದರೆ ದೀಪದ ಚಕ್ಕೆ ಅಂತ ಇರುತ್ತೆ, ಹಳೆ ಕಾಲದಲ್ಲಿತ್ತು. ಒಂಥರ ಡಿಸೈನ್ ಮಾಡ್ತಾರೆ, ಚಕ್ಕೆ ಅಂದರೆ ಮರದಲ್ಲಿ ಮಾಡಿರ್ತಾರೆ. ಒಂದು ಸ್ಟ್ಯಾಂಡ್ ಥರ ಇರುತ್ತೆ, ಅದು ಈ ಥರ ದೀಪ ಇಡೋದಕ್ಕೆ ಹಿಂಗೆ ಕೊಟ್ಟಿರ್ತಾರೆ, ಒಂದು ಸ್ಟ್ಯಾಂಡ್ಗೆ ಅದ್ರ ಮೇಲೆ ಸಪೋರ್ಟಿಗೆ ಕೊಟ್ಟಿರ್ತಾರೆ, ಅದ್ರ ಮೇಲೆ ದೀಪ ಇಡೋದು. ನಮ್ಮ ಶ್ರೀಮತಿಯವರು ಏನು ಮಾಡೋರು ಅಂದರೆ ಅದಕ್ಕೆ ಆ ದೀಪದ ಚಕ್ಕೆ ಮೇಲೆ ಸಗಣಿ ಇಟ್ಟು, ಆ ಸಗಣಿಗೆ ಅರಿಶಿನ ಕುಂಕುಮ ಇಟ್ಟು, ಅದ್ರ ಮೇಲೆ ಮಣ್ಣಿನ ದೀಪ ಇಟ್ಟು, ಮಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮ ಇಟ್ಟು, ಹೂವು ಇಟ್ಟು ಆಮೇಲೆ ದೀಪ ಹಚ್ತಿದ್ದು. ಈ ಥರ ಹಚ್ತಿದ್ವಿ. ಆದರೆ ಯಾರೋ ಒಬ್ರು ಹೇಳಿದ್ರು ಒಂಟಿ ದೀಪ ಹಚ್ಬಾರ್ದು, ಜೋಡಿ ದೀಪ ಹಚ್ಚಬೇಕು ಅಂತ. ಅಂದರೆ ಈ ಮನೆಗೆ ಮೋಲ್ಡ್ ಹಾಕೋ ಟೈಮಲ್ಲಿ ದೀಪ ಹಚ್ಚಿದ್ವಿ. ದೇವರು ಮೋಲ್ಡ್ ಹಾಕಿದ್ದಿನ ದೀಪ ಹಚ್ಚಬೇಕು ಅಂತ ಹೇಳಿದ್ರು. ಅವತ್ತು ಹಚ್ಚಿದಾಗ ಕಮೆಂಟ್ ಮಾಡಿ ಹೇಳಿದ್ರು ಒಂಟಿ ದೀಪ ಹಚ್ಚಬಾರ್ದು ಅಂತ. ಹಾಗಾಗಿ ಹೊಸ ಮನೆಗೆ ಬಂದಮೇಲೆ ಇನ್ನೇನು ಜೋಡಿ ದೀಪ ಹಚ್ಚೋಣ ಅಂತೇಳಿ ಈ ಥರ ಹಚ್ತಾ ಇರೋದು. ನೋಡೋಣ, ಅದು ಕೇಳ್ತೀವಿ, ಸ್ವಲ್ಪ ತಿಳ್ಕೊತೀವಿ. ಆ ದೀಪದ ಬಗ್ಗೆ ತಿಳ್ಕೊಂಡು ಜೋಡಿ ದೀಪ ಹಚ್ಬೇಕಾ ಇಲ್ಲ ಒಂಟಿ ದೀಪನೇ ಹಚ್ಬೇಕಾ ಅದ್ರ ಬಗ್ಗೆ ತಿಳ್ಕೊಂಡು ಒಂಟಿ ದೀಪನೇ ಹಚ್ಬೋದು, ಒಂದೇ ದೀಪನೇ ಅಂತ ಏನಾದರೂ ಅಂತ ಯಾರಾದರೂ ಹೇಳಿದ್ರೆ ನಾವು ಅದೇ ಮಣ್ಣಿನ ದೀಪ ಸಗಣಿ ಹಾಕಿ ಸಗಣಿ ಇಟ್ಟು ಮಣ್ಣಿನ ದೀಪ ಆ ಥರದ ದೀಪನೇ ಹಚ್ತೀವಿ. ಇದಿಷ್ಟೂ ಫೇಸ್ಬುಕ್ಕಲ್ಲಿ ಬಂದಂಥ ಕೆಲವೊಂದು ಕಮೆಂಟ್ಸ್ಗಳು, ಅದಕ್ಕೆ ನಾನು ಕೊಟ್ಟಿರುವಂಥ ಪ್ರತಿಕ್ರಿಯೆಗಳು, ರಿಪ್ಲೈ. ಈ ವಿಡಿಯೋ ತುಂಬ ಲಾಂಗ್ ಆಯಿತು ಅನಿಸುತ್ತೆ, ತುಂಬ ಬೋರ್ ಆಗಿಬಿಡುತ್ತೆ ನೋಡ್ತಾ ಇದ್ದರೆ ನೋಡೋರಿಗೆ. ಅದಕ್ಕೋಸ್ಕರ ಇದನ್ನು ಇಲ್ಲಿಗೆ ನಿಲ್ಲಿಸಿ ಪಾರ್ಟ್ 2 ಮಾಡ್ತೀನಿ. ಅದು ಯೂಟ್ಯೂಬಲ್ಲಿ ಬಂದಿರುವಂಥ ಕಮೆಂಟ್ಸ್ಗಳಿಗೆ ಪ್ರತಿಕ್ರಿಯೆ, ನನ್ನ ಉತ್ತರಗಳನ್ನ. ಅದು ತುಂಬ ಹೇಳ್ಕೊಳ್ಳೇಬೇಕು ಅಂಥ ವಿಷಯಗಳಿದ್ದಾವೆ, ಅದನ್ನು ಹೇಳ್ತೀನಿ. ಪಾರ್ಟ್ 2 ನೆಕ್ಸ್ಟು ವಿಡಿಯೋ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.